ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 898 ಆಗುತ್ತೆ ಮತ್ತು ಒಂದು ವಿಶೇಷ ವಿಡಿಯೋ 3/9/2025 ನಡೆದ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ KPSC ನಡೆಸಿರ್ತಕ್ಕಂತಹ ಒಂದು ಗ್ರೂಪ್ ಸಿ ಎಕ್ಸಾಮ್ ಆಗುತ್ತೆ. ಅದರಲ್ಲಿ GK ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರ್ ಇದ್ವು. ಮೊದಲನೇದಾಗಿ ನಾವು GK ಪೇಪರಲ್ಲಿ ಬಂದಿರತಕ್ಕಂತಹ 17 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನಾವು ಇವತ್ತು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮುಂದಿನ AO ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರು ಅಥವಾ ಈಗ ನೋಟಿಫಿಕೇಶನ್ಗಳು ಬಂದ ನಂತರ KPSC ನಡೆಸುವ ವಿವಿಧ ಪರೀಕ್ಷೆಗಳು, KA ನಡೆಸ್ತಕ್ಕಂಥ ವಿವಿಧ ಪರೀಕ್ಷೆಗಳು, KSP ನಡೆಸ್ತಕ್ಕಂಥ ಹಲವಾರು ಪರೀಕ್ಷೆಗಳಿಗೆ ರೆಡಿ ಆಗೋದಕ್ಕೆ ಇದೊಂದು ಮಾನದಂಡವಾಗಿ ಬಳಸಿ ಅಂತ ಹೇಳ್ತಾ, ಈ ಒಂದು ಕ್ವಶನ್ ಪೇಪರಲ್ಲಿ ಒಂದು ಅಬ್ಸರ್ವ್ ಮಾಡ್ದಂಗೆ ಒಂದಷ್ಟು ಡೀಪರ್ ಹೋಗಿದ್ದಾರೆ ಮತ್ತು ಟೆಕ್ನಿಕಲ್ ಸೈಡಿಂದ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ. ಜನರಲ್ ಸೈನ್ಸ್ ಮೇಲೆ ಬಹಳ ಕಡಿಮೆ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಹಿಸ್ಟ್ರಿ ಮೇಲೆ ಹೆಚ್ಚಿನ ಪ್ರಶ್ನೆಗಳಿದ್ವು. ಬನ್ನಿ ಹಾಗಾದರೆ ಟೋಟಲ್ ಈ ಒಂದು ಪೇಪರ್ ಸಾಲ್ವ್ ಮಾಡ್ತಾ ಯಾವ್ಯಾವ ಏರಿಯಾದಿಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಟ್ರೆಂಡ್ ಅನಾಲಿಸಿಸ್ PDF ಅನ್ನು ಕೂಡ ಹಾಕಿದ್ದೆ, ಒಂದು ಸ್ಕ್ರೀನ್ ಶಾಟ್ ತೆಗೆದು. ಸೊ ನೋಡಿರ್ಬೋದು ಕೂಡ ಅಮರ್ಸ್ ಕ್ಲಾಸಸ್ ಅಂತಕ್ಕಂತಹ ಟೆಲಿಗ್ರಾಮ್ ಚಾನಲಲ್ಲಿ. ಓಕೆ, ಜಾಯ್ನ್ ಆಗಿ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಬನ್ನಿ ಹಾಗಾದರೆ ಇವತ್ತು 17 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇಲ್ಲಿ ಕೀ ಆನ್ಸರ್ ಅಷ್ಟೇ ಅಲ್ಲ, 17 ಪ್ರಶ್ನೆಗಳಿಗೆ ಕೀ ಆನ್ಸರ್ ಹೇಳೋದಕ್ಕೆ ಒಂದು 5 ನಿಮಿಷ ಸಾಕು. ಆದರೆ ಇದು ಮಿನಿಮಮ್ಮು ಒಂದು 3/4 ಗಂಟೆ 1 ಗಂಟೆ ವಿಡಿಯೋ ಆಗುತ್ತೆ. ಕಾರಣ ಏನಂದರೆ ಮುಂದಿನ ಪರೀಕ್ಷೆಗಳಿಗೆ ಹೆಂಗೆ ರೆಡಿ ಆಗ್ಬೇಕ್ರಿ ಅನ್ನಂಗೆ. ನಾವು ಎಷ್ಟೇ ಓದಿದ್ರು ಕೂಡ ಓದಿದ್ದಕ್ಕಿಂತಲೂ, ಅದೇ ರೀತಿಯಾಗಿ ನಾವು ಎಷ್ಟೇ ಪಾಠ ಮಾಡಿದ್ರು ಕೂಡ ಪಾಠ ಮಾಡಿದ್ದಕ್ಕಿಂತಲೂ ಒಂದು ಹೆಚ್ಚಿನ ರೀತಿಯಲ್ಲಿ ಪ್ರಶ್ನೆಗಳನ್ನು ತೆಗಿತಾ ಇದ್ದಾರೆ. ಸ್ವಲ್ಪ ಹೆಚ್ಚಿನ ಎಕ್ಸ್ಪ್ಲನೇಷನ್ ಕೊಟ್ಟರೆ ಸಾಕು, ಅಯ್ಯೋ ಇಷ್ಟು ಮಾಹಿತಿ ಯಾಕೆ ಬೇಕು ಅಂತಕ್ಕಂಥ ಇಂಥ ಕಾಲದಲ್ಲಿ ಪ್ರಶ್ನೆ ಪತ್ರಿಕೆಗಳ ಡಿಫಿಕಲ್ಟಿ ಲೆವೆಲ್ ಮಾತ್ರ ಅದೇನಂತೀವಲ್ಲ, ನಮ್ಮ ಬೌದ್ಧಿಕ ಮಟ್ಟವನ್ನು ಮೀರಿಯೇ ಇದೆ ಅಂತ ನಾವು ಅನ್ಕೋಬೇಕಾಗುತ್ತೆ. ಏನು ಮಾಡೋದು, ಸಾವಿರಾರು ಘಟನೆಗಳು ನಡೀತವೆ, 16 ಸಬ್ಜೆಕ್ಟ್ಗಳಿದ್ದಾವೆ. ಅದು ಎಲ್ಲದರಿಂದಲೂ ಕೂಡ ಇವತ್ತು ಡೀಪಾಗಿ ತೆಗಿತಾ ಇದ್ದಾರೆ. ಸೊ ಯಾವುದಂತ ಓದಬೇಕು ಅನ್ನೋ ಗೊಂದಲ ಕೂಡ ಆಗುತ್ತೆ. ಆದರೂ ಕೂಡ ಆ್ಯಸ್ ಎ ಸ್ಟೂಡೆಂಟ್ಸ್ ಆಗಿ ಓದ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಭಾವಿಸ್ತಾ, 2024 ಮಾರ್ಚಲ್ಲಿ ಒಂದು ನೋಟಿಫಿಕೇಶನ್ ಆಗಿತ್ತು. ಅದರಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಕೈಗಾರಿಕಾ ವಿಸ್ತರಣಾಧಿಕಾರಿ 50 ಹುದ್ದೆಗಳಿದ್ವು, ಉಳಿಕೆ ಮೂಲ ವೃಂದ ಅಥವಾ ನಾನ್ HK ರೀಸನಿಂದ. ಅದೇ ರೀತಿಯಾಗಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಗ್ರಂಥಪಾಲಕರ 10 ಹುದ್ದೆಗಳಿಗಿತ್ತು. ಇದರ ಪರೀಕ್ಷೆಯನ್ನು ಈಗ ಆಲ್ರೆಡಿ 13/7/2025 ನಡೆಸಿದ್ರು KPSC ಅವರು. ಅದಾದಮೇಲೆ HK ರೀಸನ್ನ ಇದೇ ಒಂದು ನೇಮಕಾತಿ HK ರೀಸನ್ ಪರೀಕ್ಷೆ ಬಾಕಿ ಇತ್ತು. ಅದರ ಒಂದು ಎಕ್ಸಾಮನ್ನು 3/9/2025 ಈಗ ನಡೆಸಿದ್ದಾರೆ. ಅದರಲ್ಲಿ ಕೈಗಾರಿಕಾ ವಿಸ್ತರಣೆ ಅಧಿಕಾರಿಗಳಿಗೆ 13 ಹುದ್ದೆಗಳು, ಗ್ರಂಥಪಾಲಕರು 3 ಹುದ್ದೆಗಳಿತ್ತು. ಇನ್ನು ಸಿಲೆಬಸ್ ಏನಿತ್ತು, ಈಗ ಸಾಮಾನ್ಯ ಜ್ಞಾನದಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಸಿಲೆಬಸ್ಸಿಗೆ ಬರೋಕ್ಕೆ ಮುಂಚೆ ಏನೇನಿತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ನೋಡೋದಾದರೆ, ಈ ಕಡೆ ಎಡಭಾಗದಲ್ಲಿರ್ತಕ್ಕಂಥದ್ದು ಕಳೆದ ನಾನ್ HK ಪೇಪರ್ 13/7/2025 ಏನು ನಡೆದಿತ್ತು ಅದರಲ್ಲಿದ್ದಂತಹ ವಿವಿಧ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಬಂದಿದ್ದು ಅನ್ನೋದು. ಈ ಬಲಭಾಗದಲ್ಲಿರ್ತಕ್ಕಂಥದ್ದು 3/9/2025 ಅಂದರೆ ಇವತ್ತಿನ ಈ ಒಂದು ಕ್ವಶನ್ ಪೇಪರ್ ಏನಿದೆ HK ರೀಸನ್ದ IO ಪೇಪರ್, ಅದರ ಬಗ್ಗೆ ಅನಾಲಿಸಿಸ್ ಕೂಡ ಇದೆ. ಕಂಪ್ಯಾರಿಸನ್ ಮಾಡಿದಾಗ ಕಳೆದ NHK ಪೇಪರಲ್ಲಿ 11 ಪ್ರಶ್ನೆ ಇದ್ದವು ಹಿಸ್ಟ್ರಿ ಮೇಲೆ, ಈ ಪೇಪರಲ್ಲಿ 23 ಇದ್ದಾವೆ. ಜಿಯೋಗ್ರಫಿ 10 ಇದ್ವು, ಈಗ 6 ಬಂದಿದ್ದಾವೆ. ಪಾಲಿಟಿ ಕಾನ್ಸ್ಟಿಟ್ಯೂಷನ್ 18 ಇದ್ವು, ಈ ಸಲ 16 ಬಂದಿದ್ದಾವೆ. ಎಕನಾಮಿಕ್ಸ್ 6 ಇದ್ವು, ಕರೆಕ್ಟಾಗಿ ಈ ಸಲ 6 ಬಂದಿದ್ದಾವೆ. ಒಂದು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ ಅಲ್ವಾ, ನಮ್ಮ ಅನಾಲಿಸಿಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಕಳೆದ ಬಾರಿ 26 ಇದ್ವು, ಈ ಸಲ ಒಂದು 17-18 ಬಂದಿದ್ದಾವೆ. ಸ್ಟಾಟಿಕ್ GK 2 ಇದ್ವು, ಈ ಸಲ ಸ್ಟಾಟಿಕ್ GK 1 ಅಥವಾ ಯಾವುದೂ ಬಂದಿಲ್ಲ ಅನ್ಕೊಳ್ಳೋಣ. ಜನರಲ್ ಸೈನ್ಸ್ ಕಳೆದ ಬಾರಿ 10 ಬಂದಿದ್ವು, ಈ ಬಾರಿ 3 ಜನರಲ್ ಸೈನ್ಸ್ ಬಂದಿದ್ದಾವೆ. ಮೆಂಟಲ್ ಎಬಿಲಿಟಿ ಕಳೆದ ಬಾರಿ 10 ಇದ್ವು, ಈ ಸಲ 8 ಇದ್ದಾವೆ. ಅದೇ ರೀತಿಯಾಗಿ ಎನ್ವಿರಾನ್ಮೆಂಟ್ ಮೇಲೆ ಕಳೆದ ಬಾರಿ 2 ಇದ್ವು, ಈ ಸಲ ಕೂಡ 2 ಇದ್ದಾವೆ. ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಕಳೆದ ಬಾರಿ ಕೇವಲ ಒಂದೇ ಒಂದು ಪ್ರಶ್ನೆ ಇತ್ತು, ಈ ಬಾರಿ 6 ಅಥವಾ ಇನ್ನೂ 1-2 ಹೆಚ್ಚಿಗೆ ಅನ್ಕೊಳ್ರಿ. 1-2 ಕರೆಂಟ್ ಅಫೇರ್ಸಲ್ಲಿ ಸುದ್ದಿಯಲ್ಲಿದ್ದಾವೆ ಅಂತ ಕರೆಂಟ್ ಅಫೇರ್ಸಲ್ಲಿ ಹಾಕ್ಕೊಂಡಿದ್ದೀವಿ.
ಆದರೆ ಸೈನ್ಸ್ ಆ್ಯಂಡ್ ಟೆಕ್ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳೇನಿದ್ದಾವೆ ಅದು ಇಂದಿನ ಟೆಕ್ನಾಲಜಿಗಳ ಮೇಲೆ ಬಂದಿದೆ. ಇಂದಿನ ಏನು ಚಂದ್ರಯಾನ ಆಗಿರ್ಬೋದು, ಭಾರತ್ ಅಂತರಿಕ್ಷ ಸ್ಟೇಷನ್ ಆಗಿರ್ಬೋದು, ಬಹಳ ಸುದ್ದಿಯಲ್ಲಿರ್ತಕ್ಕಂಥವೆಲ್ಲ ಇವತ್ತು ಕೇಳಿದ್ದಾರೆ. ಒಂದು ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ರೀತಿಯಲ್ಲಿದ್ದಾವೆ ಅಲ್ವಾ. ಇನ್ನು ಪಂಚಾಯತ್ ರಾಜ್ ಮೇಲೆ ಮಾಡೋಣ, ಇದು ಸೈನ್ಸ್ ಆ್ಯಂಡ್ ಟೆಕ್ ಕೂಡ ಸಾಲ್ವ್ ಮಾಡಿಕೊಡ್ತೀನಿ, ವೆಯ್ಟ್ ಮಾಡಿ. ಅದೇ ರೀತಿಯಾಗಿ ಪಂಚಾಯತ್ ರಾಜ್ ಮೇಲೆ ಕಳೆದ ಬಾರಿ 2 ಇದ್ವು, ಈ ಬಾರಿ 1 ಮಾತ್ರ ಬಂದಿದೆ. ಕೋಆಪರೇಟಿವ್ಸ್ ಮೇಲೆ ಯಾವುದೇ ಪ್ರಶ್ನೆ ಇಲ್ಲ. ಓಕೆ, ಅದೇ ರೀತಿಯಾಗಿ ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ 2 ಪ್ರಶ್ನೆ ಇದ್ವು ಈ ಬಾರಿ 5 ಪ್ರಶ್ನೆಗಳು ಭೂ ಸುಧಾರಣೆಗಳ ಮೇಲೆ ಬಂದಿದ್ದಾವೆ. ಜೊತೆಗೆ ಕಳೆದ ಬಾರಿ ಕೇಳದೇ ಇರತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟಾಪಿಕ್ ಮೇಲೆ 3 ಪ್ರಶ್ನೆ, ಸೋಷಿಯಾಲಜಿ ಮೇಲೆ 4 ಪ್ರಶ್ನೆ ಈ ಸಲ ಅಡಿಷ್ನಲ್ ಆಗಿ ಬಂದಿದ್ದಾವೆ. ಅರ್ಥ ಮಾಡ್ಕೊಳ್ರಿ. ಯಾಕಂದರೆ ಸಿಲೆಬಸ್ಸಲ್ಲಿ ಇದೆಯಾ ಅಂತ ನೋಡೋದಾದರೆ ನೋಡಿ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಗ್ರಾಮೀಣ ಸಹಕಾರ ಸಂಸ್ಥೆಗಳಿದ್ದಾವೆ. ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ, ದೌರ್ಬಲ್ಯತೆ ಇದೆ. ಕರ್ನಾಟಕದ ಭೂ ಸುಧಾರಣೆಗಳು, ಸಾಮಾಜಿಕ ಬದಲಾವಣೆಗೆ ವಿಷಯಗಳು, ಸೋಷಿಯಾಲಜಿ ಇಲ್ಲೇ ಬರೋದು. ಅಥವಾ ಇಲ್ಲೊಂದು ಇದೆ, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ನೋಡಿ. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು, ಆಡಳಿತಕ್ಕಾಗಿ ವಿಜ್ಞಾನ ತಂತ್ರಜ್ಞಾನದ ಪಾತ್ರದ ಕುರಿತ ವಿಷಯಗಳು. ಸೊ ಇವೆಲ್ಲವೂ ಕೂಡ ಸಿಲೆಬಸ್ ಇದ್ದಾವೆ. ಇವುಗಳ ಮೇಲೆ ನಾವು ಭಾಳ ಫೋಕಸ್ ಮಾಡೋಕ್ಕೆ ಹೋಗಲ್ಲ ನೋಡಿ, ಗಮನಿಸಿ. ಏನಿದ್ರೆ ಇಲ್ಲ ಸಂವಿಧಾನ, ಇತಿಹಾಸ, ಇಲ್ಲೊಂದಿದೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ, ಸೋಷಿಯಾಲಜಿ ಇಲ್ಲೂ ಕೂಡ ಇದೆ, ಗಮನಿಸಿ. ಇನ್ನು ಸಮಾಜ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ, ಸಾಮಾನ್ಯ ವಿಜ್ಞಾನ, ಪ್ರಚಲಿತ ಘಟನೆಗಳು, ಇಷ್ಟೇ ಫೋಕಸ್ ಮಾಡೋದು. ಇಲ್ಲಿ ಪ್ರಶ್ನೆಗಳು ಇದರಿಂದನೇ ಎಷ್ಟು ಪ್ರಶ್ನೆ ಬಂದಿದ್ದಾವೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ ನೀವು ನೋಡಿ. ಸೊ ಇಲ್ಲಿ 4, 3, 7, 5, 12, ಇಲ್ಲೊಂದು 13 ಮೇಯ್ನ್ ಆಗಿ ಈ 13 ಪ್ರಶ್ನೆಗಳಲ್ಲಿ ಯಾರು ತಾನೇ ಸ್ಕೋರ್ ಮಾಡೋಕ್ಕೆ ಸಾಧ್ಯ? ಓದೇ ಇರಲ್ಲ ಅಂದರೆ ಎಲ್ಲಿಂದ ಸ್ಕೋರ್ ಮಾಡ್ತೀರಿ ಅಲ್ವ. ಸೊ ಈ ರೀತಿಯಾಗಿ ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲೂ ಕೂಡ 6 ಪ್ರಶ್ನೆ ಬಂದಿದ್ದಾವೆ. ಬರೀ ಜನರಲ್ ಸೈನ್ಸ್ ಓದಿ ಸಾಕನ್ನೋರಿಗೆ ಸೈನ್ಸ್ ಆ್ಯಂಡ್ ಟೆಕ್ ಯಾರು ಮುಟ್ಟಕ್ಕಾಗುತ್ತೆ? ಸೊ ಅದೆಲ್ಲ ಕವರ್ ಮಾಡಿದ್ರೆ ಹೆಚ್ಚು ಸ್ಕೋರ್ ಬರ್ತವೆ ಅಷ್ಟೇ. ಸೊ ಇಷ್ಟು ಹೇಳ್ತಾ ಇವತ್ತು ಕೈಗಾರಿಕಾ ವಿಸ್ತರಣಾಧಿಕಾರಿ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ನಾನು ಅಮರೇಶ್ ಪೋತ್ನಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಯಾರಾದರೂ ಅಮರ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗ್ಬೋದು. ಮತ್ತು ಒಂದಷ್ಟು ಕಿರುಪರಿಚಯ ಕೂಡ ಇದೆ. ನಿಮ್ಮ ಪ್ರಿಪ್ರೇಷನ್ನ ಮಾಡೋದಕ್ಕೆ ಒಬ್ಬ ಸರಿಯಾದ ಮೆಂಟರ್ನ ಫಾಲೋ ಮಾಡ್ತಾ ಇದ್ದೀವಲ್ಲ ಅನ್ನೋದಕ್ಕೆ ಒಂದಷ್ಟು ಮಾಹಿತಿ ಕೂಡ ಕೊಟ್ಟಿದ್ದೀನಿ. ಸೊ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಮೊದಲ ಕರೆಂಟ್ ಅಫೇರ್ಸ್ ಪ್ರಶ್ನೆ ಯಾವುದಿದೆ. ಇಲ್ಲಿ ಒಂದು ಕಡೆ ಇಂಗ್ಲೀಷು, ಒಂದು ಕಡೆ ಕನ್ನಡ, ವಿತ್ ಆಪ್ಷನ್ಸ್, ವಿತ್ ನಾವು ಹಿಂದೆ ಮಾಡಿರ್ತಕ್ಕಂಥ ವಿವಿಧ ಕರೆಂಟ್ ಅಫೇರ್ಸ್ಗಳಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ವಿ ಅದೆಲ್ಲವನ್ನು ಕೂಡ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬರೀ ಕೀ ಆನ್ಸರ್ ಅಷ್ಟೇ ಅಲ್ಲ. ವಿತ್ ರೆಫರೆನ್ಸ್ ಟು ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, SDGs ಅಂತ ಫಸ್ಟ್ ಕ್ವಶನಲ್ಲಿ ಹೇಳ್ತಾ ಹೋಗ್ತಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಏನಿದೆ ಅದರ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಏನಿದೆ? ಫಸ್ಟು, ಎಂಡ್ ಎಪಿಡೆಮಿಕ್ಸ್ ಆಫ್ ಏಡ್ಸ್, TB, ಮಲೇರಿಯಾ ಆ್ಯಂಡ್ ಅದರ್ ಕಮ್ಯುನಿಕೇಬಲ್ ಡಿಸೀಸಸ್ ಬೈ 2030. 2030 ವೇಳೆಗೆ ಏಡ್ಸು, TB, ಮಲೇರಿಯಾ ಮತ್ತು ಇತರೆ ಸಾಂಕ್ರಾಮಿಕ ರೋಗಗಳ ಮಹಾಮಾರಿಯನ್ನು ಕೊನೆಗೊಳಿಸ್ತಕ್ಕಂಥದ್ದು ಅಂತ 1ನೇ ಪಾಯಿಂಟ್ ಇದೆ. ಏನಿದು ಅಂತ ನೋಡಬೇಕಾದ್ರೆ ಕೆಳಗಡೆ ಓದಬೇಕು, ಅವಾಗ ನಿಮಗೆ ಗೊತ್ತಾಗುತ್ತೆ. ಐಡೆಂಟಿಫೈ ದ ಕರೆಕ್ಟ್ ಕೀ ಟಾರ್ಗೆಟ್ಸ್ ದಟ್ ಬಿಲಾಂಗ್ ಟು ದ SDG 3 ಆನ್ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಈಗ ನಾವು SDG 1, SDG 2, SDG 3 ಅಂತ ಒಟ್ಟು 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗಳನ್ನು 2030 ವೇಳೆಗೆ ಅಚೀವ್ ಮಾಡಬೇಕಂತ 2015ರಲ್ಲಿ ವಿಶ್ವಸಂಸ್ಥೆ ಹಾಕ್ಕೊಂಡಿರ್ತಕ್ಕಂಥ ಗುರಿಗಳನ್ನು ನಾವು SDGಗಳು ಅಂತ ಕರಿತೀವಿ. ಇಲ್ಲಿ ನಮ್ಮ ಫೋಕಸ್ಸು ಯಾವ ಗುರಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕಲಿಯೋದ್ರಲ್ಲೇ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ವಿ. ಬಟ್ ಇವತ್ತೇನೇ ಹೋಗಿದ್ದಾರೆ, ಈ SDG 3 ಇದೆ ಅಲ್ವಾ, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ. ಈ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ SDG 3ಗೆ ಸಂಬಂಧಿಸಿದಂತೆ 3 ಹೇಳಿಕೆಗಳನ್ನು ಕೊಟ್ಟು ಆ 3ರಲ್ಲಿ 1 ಮತ್ತು 2 ಓನ್ಲಿ ಸರಿಯಾಗಿದ್ದಾವೆ, ಆ್ಯಂಡ್ 2 and 3 ಓನ್ಲಿ ಸರಿಯಾಗಿದ್ದಾವೆ, 1 and 3 ಓನ್ಲಿ ಸರಿಯಾಗಿದ್ದಾವೆ, 1, 2, 3 ಎಲ್ಲವೂ ಸರಿಯಾಗಿದ್ದಾವೆ ಅಂತ ಕೇಳ್ತಾ ಇದ್ದಾರೆ. ಗಮನಿಸ್ತಾ ಹೋಗಿ. ಹಾಗಾದರೆ ಮೊದಲನೇದು, ಈ ಏಡ್ಸು, TB, ಮಲೇರಿಯಾ ಆ್ಯಂಡ್ ಅದರ್ ಕಮ್ಯುನಿಕೇಬಲ್ ಡಿಸೀಸಸ್ಸನ್ನು 2030 ವೇಳೆಗೆ ಕೊನೆಗಾಣಿಸ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು SDG 3, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. ಫೈನ್, ನೋಡೋಣ.
ಮತ್ತು ಎರಡನೇ ಹೇಳಿಕೆ ಏನಿದೆ, ಎಂಡ್ ಹಂಗರ್ ಆ್ಯಂಡ್ ಎನ್ಶ್ಯೂರ್ ಆಕ್ಸೆಸ್ ಟು ದ ಫುಡ್. ಎಂಡ್ ಹಂಗರ್ ಆ್ಯಂಡ್ ಎನ್ಶ್ಯೂರ್ ಅಂದರೆ ಹಸಿವನ್ನು ನಿವಾರಿಸಿ ಆಹಾರದ ಪ್ರವೇಶವನ್ನು ಖಚಿತಪಡಿಸ್ತಕ್ಕಂಥದ್ದು SDG 3ಯ ಉದ್ದೇಶನ ನೀವು ಗಮನಿಸಿ. ಜೀರೋ ಹಂಗರ್ ಅಂತಕ್ಕಂಥದ್ದು, ಜೀರೋ ಹಂಗರ್, ನೋ ಪುವರ್ಟಿ, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಇವೆಲ್ಲವೂ SDG 1, 2, 3 ಅಂತ ಓದ್ತೀವಿ. ಇಲ್ಲಿ ನೋ ಪುವರ್ಟಿ, ಬಡತನವನ್ನು ನಿರ್ಮೂಲನೆ ಮಾಡ್ಬೇಕನ್ನೋದಕ್ಕೆ ಸಪ್ರೇಟು SDG ಇದೆ, ಹಸಿವನ್ನು ನಿರ್ಮೂಲನೆ ಮಾಡ್ಬೇಕನ್ನೋದಕ್ಕೆ ಒಂದು SDG ಇದೆ. ಮತ್ತು ಅದನ್ನ ಯಾಕೆ SDG 3ಯಲ್ಲಿ ಸೇರ್ಸಕ್ಕೆ ಸಾಧ್ಯ? ಹೌದಿಲ್ವಾ? ಸರಿ, ಮೂರನೇದೇನಿದೆ, ಅಚೀವ್ ಯೂನಿವರ್ಸಲ್ ಹೆಲ್ತ್ ಕವರೇಜ್. ಹಾಗಾಗಿ ಈ 2030 ವೇಳೆಗೆ SDG 3ನೇ ಗುರಿ ಏನಂದರೆ ಇಡೀ ಪ್ರಪಂಚದಲ್ಲಿ ಹೆಲ್ತ್ ಕವರೇಜನ್ನು ಮಾಡಬೇಕು, ಎಲ್ರಿಗೂ ರೀಚ್ ಆಗಂಗೆ ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಸರಿಯಾದ ಉತ್ತರ 1 ಮತ್ತು 3 ಮಾತ್ರ ಸರಿ ಅನ್ನಿಸ್ತಾ ಇದೆ. ಇದು ಅಫಿಷಿಯಲ್ ಕೀ ಆನ್ಸರ್ ಅಲ್ಲ, ರೈಟ್? ಸೊ ಹಾಗಾದರೆ ಎರಡನೇದು ಯಾಕೆ ತಪ್ಪು ಅಂದರೆ ಸಪ್ರೇಟ್ ಜೀರೋ ಹಂಗರ್ ಅಂತಕ್ಕಂಥ ಎರಡನೇ SDGನೇ ಸಪ್ರೇಟ್ ಆಗಿದೆ. ಒಂದ್ಸಲ ಗುರಿಗಳನ್ನು ಫಸ್ಟ್ ನೋಡ್ಕೊಂಬರೋಣ, ಯಾವ್ಯಾವ ಗುರಿಗಳಂತ. ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಎಕನಾಮಿಕ್ ಸರ್ವೆ 13ನೇ ಚಾಪ್ಟರು ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಡೆಡಿಕೇಟ್ ಆಗಿದೆ. ಅದನ್ನು 2024 ಆರ್ಥಿಕ ಸಮೀಕ್ಷೆಯ ಡಿಸ್ಕಷನ್ ಮಾಡಬೇಕಾದ್ರೆ ಕ್ಲಾಸ್ ನಂಬರ್ 526 ಸಪರೇಟ್ ಚಾಪ್ಟರ್ನೇ ಮಾಡಿದ್ದೆ. ಅದಾದಮೇಲೆ ಕ್ಲಾಸ್ ನಂಬರ್ 854 2025 ಆರ್ಥಿಕ ಸಮೀಕ್ಷೆ ಬಂದಾಗಲೂ ಕೂಡ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಸಪರೇಟ್ ವಿಡಿಯೋನ ಮಾಡಿದ್ವಿ. ಕಳೆದ ವರ್ಷ ಆರ್ಥಿಕ ಸಮೀಕ್ಷೆ ಮೇಲೆ 13 ವಿಡಿಯೋಗಳು, ಈ ವರ್ಷ ಆರ್ಥಿಕ ಸಮೀಕ್ಷೆ ಮೇಲೆ ಕರ್ನಾಟಕದ ಮೇಲೆ 13ಕ್ಕಿಂತ ಹೆಚ್ಚು ವಿಡಿಯೋಗಳು, ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀವಿ ಕೆಲವೊಂದಷ್ಟು, ಗಮನ ಹರಿಸಿ. ಅದರಲ್ಲಿ ಹೇಳ್ಬೇಕಾದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಏನು, ಅದರಲ್ಲಿ ನೋ ಪುವರ್ಟಿ, ಜೀರೋ ಹಂಗರ್, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ 3ನೇ ಗುರಿ, ಕ್ವಾಲಿಟಿ ಎಜುಕೇಷನ್ 4, ಜೆಂಡರ್ ಈಕ್ವಾಲಿಟಿ 5 ಅಂತ ಹೇಳ್ತಾ 3ನೇ ಗುರಿಯಲ್ಲಿ ಎಲ್ಲರಿಗೂ, ಎಲ್ಲ ವಯೋಮಾನದವರಿಗೂ ಆರೋಗ್ಯಕರ ಜೀವನವನ್ನು ಖಾತರಿಪಡಿಸಿ ಯೋಗಕ್ಷೇಮವನ್ನು ಖಾತರಿಪಡಿಸ್ತಕ್ಕಂಥದ್ದು, ಉತ್ತೇಜಿಸ್ತಕ್ಕಂಥದ್ದು. ಎನ್ಶ್ಯೂರ್ ಹೆಲ್ದಿ ಲೈವ್ಸ್ ಆ್ಯಂಡ್ ಪ್ರಮೋಟ್ ವೆಲ್ ಬೀಯಿಂಗ್ ಫಾರ್ ಆಲ್ ಎಟ್ ಆಲ್ ಏಜಸ್ ಅಂತ ಇದೆ. ಇದ್ರ ಬಗ್ಗೆ ಇರ್ತಕ್ಕಂಥದ್ದು. ಸೊ ನೋಡ್ಬೋದು, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಅಂದರೆ ಫೋಕಸ್ ಆನ್ ದ ಪ್ರೆಗ್ನೆಂಟ್ ವಿಮೆನ್ ರಿಜಿಸ್ಟರ್ಡ್ MCH ಪೋರ್ಟಲ್ ವಿತ್, ಇದೆಲ್ಲ ಇದ್ದಾವೆ. ಸೊ ಅದರಲ್ಲಿ ಹೇಳ್ತಾ ಇನ್ನೂ ಭಾಳಷ್ಟು ಅಂಶಗಳಿದ್ದಾವೆ. ಬಟ್ ಎಕ್ಸಾಮಲ್ಲಿ ಬಂದಿರತಕ್ಕಂಥವು ಏನಿದ್ದಾವೆ ಇವುಗಳನ್ನು ನಾವು ಹೆಚ್ಚಾಗಿ ಫೋಕಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಒಂದೊಂದು ಗುರಿಯಲ್ಲೂ ಈ ರೀತಿಯಾಗಿ ಹಲವಾರು ಅಂಶಗಳು ಇರ್ತವೆ. ಹಾಗಂತ ಇನ್ನು ಮುಂದೆ ಗೊತ್ತಾಗ್ತದೆ ನಾವು ಒಂದೊಂದು ಗುರಿಯನ್ನು ಸೆಪ್ರೇಟಾಗಿ ಮತ್ತೆ ಇನ್ನೂ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಬೇಕಾಗುತ್ತೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಟಾರ್ಗೆಟ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 3 ಏನಿದೆ, ಫಸ್ಟ್ ಟಾರ್ಗೆಟು ಮೆಟರ್ನಲ್ ಮೊರ್ಟಾಲಿಟಿ. ಅಂದರೆ ಮೆಟರ್ನಲ್ ಮೊರ್ಟಾಲಿಟಿ ಅಂದರೆ ಪ್ರೆಗ್ನೆಂಟ್ ಇರ್ತಕ್ಕಂತಹ ಹೆರಿಗೆ ಆದ ನಂತರ ತಾಯಂದಿರು ಸಾಯುವ ಪ್ರಮಾಣವನ್ನು ಕಡಿಮೆ ಮಾಡಬೇಕಂತಕ್ಕಂಥದ್ದು. ನಿಯೋನೇಟಲ್ ಆ್ಯಂಡ್ ಚೈಲ್ಡ್ ಮೊರ್ಟಾಲಿಟಿ ರೇಟ್, ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ಸಾಯೋದನ್ನು, 1 ವರ್ಷದೊಳಗಡೆ ಸಾಯೋದನ್ನು ತಡಿಬೇಕು ಅಂತಕ್ಕಂಥದ್ದು, ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟನ್ನು ತಡಿಬೇಕಂತಕ್ಕಂಥದ್ದು ಕೂಡ SDG 3ಯ ಒಂದು ಗುರಿಯಾಗಿದೆ. ಜೊತೆಗೆ ಟಾರ್ಗೆಟ್ 3ಯಲ್ಲಿ ಹೇಳ್ತಾ ಹೋಗ್ತಾರೆ, ಬೈ 2030 ಎಂಡ್ ಆಫ್ ದ ಎಪಿಡೆಮಿಕ್ಸ್ ಆಫ್ ಏಡ್ಸ್, ಟ್ಯೂಬರ್ಕ್ಯುಲೋಸಿಸ್, ಮಲೇರಿಯಾ ಆ್ಯಂಡ್ ಅದರ್ ಕಮ್ಯುನಿಕೇಬಲ್ ಡಿಸೀಸಸನ್ನು ಕಡಿಮೆ ಮಾಡಬೇಕು. TB, ಮಲೇರಿಯಾ ಎಲ್ಲ ಇದೆ, ರೈಟ್? ಅದನ್ನೇ ಎಕ್ಸಾಮಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು. ಆಮೇಲೆ ಇನ್ನೊಂದಿದೆ, ಯೂನಿವರ್ಸಲ್ ಹೆಲ್ತ್ ಕವರೇಜ್ ಕೂಡ ಇದೆ. ಹಾಗಾದರೆ ಎಂಡ್ ಹಂಗರ್ ಆ್ಯಂಡ್ ಎನ್ಶ್ಯೂರ್ ಆಕ್ಸೆಸ್ ಟು ಫುಡ್ ಅಂತಕ್ಕಂಥದ್ದು ಇಲ್ಲ. ಫೈನ್, ಈ ಕ್ವಶನ್ ನಾವು ಇವತ್ತು ಆನ್ಸರ್ ಮಾಡೋಕ್ಕಾಗದೇ ಇರ್ಬೋದು ಅನ್ಕೊಳ್ಳೋಣ. ಇದರಿಂದ ಕಲ್ತಿರ್ತಕ್ಕಂಥ ಪಾಠ ಏನು ಅನ್ನೋದು, ಫೈನಲಿ ಪಾಠ ಇಂಪಾರ್ಟೆಂಟ್ ಲೈಫಲ್ಲಿ. ಹೌದು, ತಪ್ಪಾಗುತ್ತೆ. ತಪ್ಪಾದ್ಮೇಲೆ ಪಾಠ ಏನು ಕಲಿತೀವಿ ಅಂದರೆ, ಈಗ SDG 1ಗೆ ಹೋಗಿ ಅದರ ಟಾರ್ಗೆಟ್ಸ್ ಏನೇನಿದ್ದಾವೆ ಅಂತ ಕಲಿಬೇಕು, SDG 2ಗೆ ಹೋಗಿ ಅದ್ರ ಟಾರ್ಗೆಟ್ಸ್ ಏನಿದಾವೆ ಅಂತ ಕಲಿಬೇಕು. ಈ ಥರ ಮಾಡಿದಾಗ ಮುಂದಿನ ಪರೀಕ್ಷೆಯಲ್ಲಿ ಇದ್ರ ಮೇಲೆ ಬಂದರೆ ನಾವು ರೆಡಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಸೊ ಏನೇನಿದೆ ಟಾರ್ಗೆಟ್ 3.1, 3.2, 3.3 ಫೈಟ್ ಕಮ್ಯುನಿಕೇಬಲ್ ಡಿಸೀಸಸ್ ನೋಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಮೂವ್ ಆನ್. ನನ್ನ ಪ್ರಯತ್ನವನ್ನು ಮಾಡಿದ್ದೀವಿ, ನಿಮ್ಮ ಪ್ರಯತ್ನವೂ ಕೂಡ ಬೇಕಾಗುತ್ತೆ ಅಂತ ಗೊತ್ತಾಗ್ತಾ. ಸೊ ಲೆಟ್ಸ್ ಮೂವ್ ಆನ್ ಸೆಕೆಂಡ್ ಕ್ವಶನ್. 5th ಕ್ವಶನಲ್ಲಿ ಮತ್ತೊಮ್ಮೆ ಕರೆಂಟ್ ಅಫೇರ್ಸ್ ಬಂದಿದೆ. ಮ್ಯಾಚ್ ದ ಫಾಲೋಯಿಂಗ್ ಲಿಸ್ಟ್ ಆನ್ ಪದ್ಮ ಅವಾರ್ಡ್ಸ್ 2025 ವಿತ್ ದ ರೆಸ್ಪೆಕ್ಟಿವ್ ನಂಬರ್ ಆಫ್ ಅವಾರ್ಡ್ಸ್ ಲಿಸ್ಟ್ 2. ಇಲ್ಲಿ ಪಟ್ಟಿ 1 ಕೊಟ್ಟಿದ್ದಾರೆ, ಪಟ್ಟಿ 2 ಕೊಟ್ಟಿದ್ದಾರೆ. ಒಂದು ಕಡೆ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರು ಎಷ್ಟು ಜನ ಇದ್ದಾರೆ? 7 ಜನನ, 13, 23, 10 ಒಂದು ಕಡೆ.
ಇನ್ನು ಮಹಿಳಾ ಪ್ರಶಸ್ತಿ ಪುರಸ್ಕೃತರು ಎಷ್ಟು ಜನ ಇದ್ದಾರೆ ಅಂದರೆ ಈ 2025ರ ಪದ್ಮ ಪ್ರಶಸ್ತಿಗಳಲ್ಲಿ ಮಹಿಳೆಯರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬಿ ಯಲ್ಲಿ. ಸಿ ಯಲ್ಲಿ ಈ 2025ರ ಪದ್ಮ ಪುರಸ್ಕೃತರಲ್ಲಿ ಮರಣೋತ್ತರ ಪ್ರಶಸ್ತಿ ಪುರಸ್ಕೃತರು ಎಷ್ಟು? ವಿದೇಶಿಯರು, NRI, PIO ಮತ್ತು OCA ಪ್ರಶಸ್ತಿ ಪುರಸ್ಕೃತರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಹೇಳ್ತಾ ಇದ್ದೀನಿ. ಸೊ ಎಗೆ 1 ಅಂದರೆ ಪದ್ಮವಿಭೂಷಣ ಪ್ರಶಸ್ತಿ 7 ಜನರಿಗೆ, ಬಿಗೆ 3 ಅಂದರೆ ಮಹಿಳಾ ಪ್ರಶಸ್ತಿ ಪುರಸ್ಕೃತರು 23, ನೆನ್ಪಿಟ್ಟಿರಿ 23, ಇದು 7. ಹಾಗೆ ಮರಣೋತ್ತರ ಪ್ರಶಸ್ತಿ 13 ಮಹನೀಯರಿಗೆ ಹಾಗೂ ವಿದೇಶಿಯರು, NRI, PIO, OCA ಪ್ರಶಸ್ತಿ ಪುರಸ್ಕೃತರು 10 ಜನ ಇದ್ದಾರೆ ಅಂತ. ಮತ್ತು ಇದಕ್ಕೊಂದು ಸಪ್ರೇಟ್ ವಿಡಿಯೋ ಮಾತಾಡಿದ್ದೀನಿ ನೋಡಿ. ಎಕನಾಮಿಕ್ ಸರ್ವೆ 13ನೇ ಚಾಪ್ಟರ್ಗೆ 2 ವಿಡಿಯೋ ಮಾಡಿದ್ದೀನಿ, ಹೋದ ವರ್ಷನೂ ಈ ವರ್ಷನೂ. ಮತ್ತು ಪದ್ಮ ಪ್ರಶಸ್ತಿಗಳ ಅನೌನ್ಸ್ ಆದಾಗ 2025, 24, 23, 22, 20ವರೆಗೂ ಹೋಗಿ ನೋಡಿ ನೀವು. ಪ್ರತಿ ಪದ್ಮ ಪ್ರಶಸ್ತಿದು ಕೂಡ ಸಪ್ರೇಟ್ ವಿಡಿಯೋ ಇದೆ. ಇತ್ತೀಚಿನದು ಅಂದರೆ ಕ್ಲಾಸ್ ನಂಬರ್ 725 ಪದ್ಮ ಅವಾರ್ಡ್ಸ್ 2025 ಕನ್ನಡದ ನವತಾರೆಗಳಿಗೆ ಪದ್ಮಗರಿ ಅಂತ ಓದ್ತಾ ಇನಿಷಿಯಲ್ ಸ್ಲೈಡ್ಸಲ್ಲಿ ನೋಡ್ತಾ ಇರ್ಬೋದು. ಪದ್ಮವಿಭೂಷಣವನ್ನು 7 ಮಹನೀಯರಿಗೆ, ಪದ್ಮಭೂಷಣವನ್ನು 19, ಪದ್ಮಶ್ರೀ 113, ಒಟ್ಟು ಪ್ರಶಸ್ತಿಗಳು 139, ಅದರಲ್ಲಿ 23 ಮಹಿಳೆಯರು ಅಂತ ಎಷ್ಟೋ ಸಲ ಡಿಸ್ಕಷನ್ ಮಾಡಿದ್ದೀವಿ. 23 ಮಹಿಳೆಯರು. ಹಾಗೆ ಮುಂದೆ ಹೋದಂತೆ ಒಂದು ಜೋಡಿ ಪ್ರಕರಣ ಸೇರಿದಂತೆ 10 ಪರ್ಸನ್ಸ್ ಫ್ರಮ್ ದ ಕ್ಯಾಟಗರಿ ಆಫ್ ಫಾರಿನರ್ಸ್, NRI, PIO, OCI ಅಂತ ಹೇಳಿದ್ದೀನಿ. ಮತ್ತು NRI ಅಂದ್ರೇನು, PIO ಅಂದ್ರೇನು, OCI ಅಂದ್ರೇನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ 10 ಜನಕ್ಕೆ. ಮತ್ತು 13 ಮರಣೋತ್ತರ ಪ್ರಶಸ್ತಿ ಪುರಸ್ಕೃತರು ಹಾಗೂ ಯಾವುದೇ ಟ್ರಾನ್ಸ್ಜೆಂಡರ್ಸ್ಗೆ ಈ ಸಲ ಅವಾರ್ಡನ್ನು ನೀಡಿಲ್ಲ ಅನ್ನೋದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಯಾರ್ಯಾರು ಕನ್ನಡದಿಂದ, ಯಾರ್ಯಾರು ಒಟ್ಟಾರೆಯಾಗಿ ಯಾವ ಯಾವ ಪ್ರಶಸ್ತಿಗಳಲ್ಲಿ ಯಾರ್ಯಾರಿದ್ದಾರೆ ಅಂತ ಕ್ಲಾಸ್ ನಂಬರ್ 725 ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ. ಒಂದು ಸಲ ಸಾಧ್ಯ ಆದರೆ ಹೋಗಿ ನೋಡಿ. ಮುಂದಿನ ಪರೀಕ್ಷೆಗಳಿಗೆ, ಮುಂದಿನ ಪದ್ಮ ಅವಾರ್ಡ್ ಬರೋವರೆಗೂ ಒಂದೊಂದು ಸಲ KPSC ಅವರು ಸದ್ಯಕ್ಕೆ ನೀವು 2025 ಕೇಳಿದರೆ ಖುಷಿ ಪಡ್ಬೇಕು, 2024 ಕೇಳ್ತಾರೆ. ಅರೆ ಮೊನ್ನೆ ಬಂದಿದೆ ಅಲ್ರಿ ಪದ್ಮ ಅವಾರ್ಡ್ ಅಂದ್ರೆ ಅದೆಲ್ಲ ನಮಗೆ ಗೊತ್ತಿಲ್ಲರಿ ಅಂತಾರೆ ಅವ್ರು. ಬೇಕಾದ್ರೆ ಕೇಳಿ ನೀವು. ಸೊ ಇಷ್ಟು ನೀವು ಎಫರ್ಟ್ ಹಾಕ್ಬೇಕು, ಹೋಗಿ ನೋಡಿ. ಇನ್ನೊಂದು 6ನೇ ಪ್ರಶ್ನೆಯಲ್ಲಿ ಮತ್ತೊಂದು ಕರೆಂಟ್ ಅಫೇರ್ಸ್ ಇದೆ. ಸ್ಪೇಸ್ ವಿಷನ್ 2047ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಇನ್ ರೆಫರೆನ್ಸ್ ಟು ದ ಸ್ಪೇಸ್ ವಿಷನ್ 2047? ಭಾರತಕ್ಕೆ ಸ್ವಾತಂತ್ರ್ಯ ಬಂದು 2047ಕ್ಕೆ 100 ವರ್ಷಗಳು ಗತಿಸ್ತವೆ. ಆ 100 ವರ್ಷಗಳಲ್ಲಿ ನಾವು ಸಾಧಿಸಬೇಕಾಗಿರ್ತಕ್ಕಂಥದ್ದೇನು ಅಂತ ಒಂದು ಟೈಮ್ ಲೈನನ್ನು ಹಾಕ್ಕೊಂಡಿದ್ದಾರೆ ನಮ್ಮ ಭಾರತದ ಸರ್ಕಾರ, ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಭಾರತದ ಇಸ್ರೋ, DRDO ಇವೆಲ್ಲವೂ ಸೇರಿದಂತೆ. ಅದರಲ್ಲೂ ಪ್ರಮುಖವಾಗಿ ಇಸ್ರೋ. ಈ ಸ್ಪೇಸ್ ವಿಷನ್ 2047ಗೆ ಸಂಬಂಧಿಸಿದಂತೆ ಯಾವ ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಯಾವ ತಪ್ಪಾಗಿವೆ, ಯಾವ ಸರಿಯಾಗಿದ್ದಾವೆ ಅಂತ ಕೇಳಿಲ್ಲ. ಗಮನಿಸಿ, ಎಕ್ಸಾಮ್ ಟೆನ್ಷನಲ್ಲಿ ತಪ್ಪಾಗ್ತವೆ ಅಲ್ವಾ? ಸೊ ಇಲ್ಲಿ ನಾವು ಕುಂತು ಹೇಳೋದು ಈಸಿ, ಪಾಠ ಮಾಡೋದು ಈಸಿ, ಓದೋದು ಕಷ್ಟ, ಎಕ್ಸಾಮ್ ಬರೆಯೋದು ಕಷ್ಟ, ಗೊತ್ತಿದೆ ನಮಗೆ. ಯಾಕಂದ್ರೆ ನಾವು ಬರದೇ ಬಂದಿರ್ತಕ್ಕಂಥದ್ದು, ರೈಟ್? ಸೊ ಫಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಚಂದ್ರಯಾನ 4 by 2027. ಅಂದರೆ ಚಂದ್ರಯಾನ 4 ಯಾವಾಗ ನಾವು ಲಾಂಚ್ ಮಾಡ್ತೀವಿ 2027 ಅಂತ ಕೊಟ್ಟಿದ್ದಾರೆ. ಇದು ತಪ್ಪು ಅಂದರೆ ಸೇರಿಸ್ಕೊಳ್ಳೋಣ, ಸರಿ ಅಂದರೆ ಬೇಡ. ನೆಕ್ಸ್ಟ್, ವೀನಸ್ ಆರ್ಬಿಟರ್ ಮಿಷನ್ VOM, ಅಥವಾ ಇದನ್ನು ಸಿಂಪಲ್ ಆಗಿ ಶುಕ್ರಯಾನ ಅಂತ ಕರಿಬೋದು. ಶುಕ್ರಯಾನವನ್ನು 2030 ಅಂತ 2ನೇ ಹೇಳಿಕೆ ಇದೆ. 3ನೇ ಹೇಳಿಕೆ, ಡೆವಲಪ್ಮೆಂಟ್ ಆಫ್ ನೆಕ್ಸ್ಟ್ ಜನರೇಷನ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ NGLV by 2032. ನೋಡೋಣ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಫುಲ್ಲಿ ಆಪರೇಷನಲ್ ಭಾರತೀಯ ಅಂತರಿಕ್ಷ ಸ್ಟೇಷನ್ by 2030. ಇದಂತೂ ತಪ್ಪಾಗುತ್ತೆ. 4 ತಪ್ಪಿರೋದು ಯಾವುದು? ಇರೋದೇ 1. ಯಾಕಂದರೆ ಭಾರತೀಯ ಅಂತರಿಕ್ಷ ಸ್ಟೇಷನನ್ನು ಅಷ್ಟು ಬೇಗ 2030 ಆಗಲ್ಲ. ಫುಲಿ ಫಂಕ್ಷನಲ್ ಆಗ್ಬೇಕಂದ್ರೆ 2035 ಆಗ್ಬೋದು, 2040 ಆಗ್ಬೋದು. 2030 ಅಂತೂ ಚಾನ್ಸ್ ಇಲ್ಲ. ಇವಾಗ ತಾನೇ ಸ್ಪೇಡೆಕ್ಸ್ ಆಪರೇಷನ್ ಮಾಡಿದ್ದೀವಿ. ಅದೇಂಗೆ ಒಂದೇ ಸಲಕ್ಕೆ ನಾವು ಅಂತರಿಕ್ಷ ಸ್ಟೇಷನ್ ಮಾಡಿಬಿಡೋಕ್ಕಾಗುತ್ತೆ, ಹಂತವಾಗಿ ಹೋಗ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ? ಅಲ್ಲ, ನೋಡೋಣ. ಇಲ್ಲಿ ಕೆಲವೊಂದು ಕಡೆ ಕೆಲವೊಂದು ಇದ್ದಾವೆ. ಸರಿಯಾದ ಉತ್ತರ ಏನಂತ ನೋಡೋಣ. ಮೋಸ್ಟ್ಲಿ 2ನೇದು ಆಗ್ಬೋದು ಅಥವಾ 3ನೇದು ಕೂಡ ಆಗ್ಬೋದು. ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಂಡು ಬರೋಣ. ಫಸ್ಟು, ಇಲ್ಲಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯನ್ನು ಅಧ್ಯಯನ ಮಾಡೋದ್ರ ಜೊತೆಗೆ
ನಾವು ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಅದು ಒಂದು ವಿಡಿಯೋ 2 ವಿಡಿಯೋದಲ್ಲ, ಅದಕ್ಕೂ ಕೂಡ ಸೆಪರೇಟಾಗಿ ಚಾಪ್ಟರ್ ವೈಸ್ ಮಾತಾಡಿದ್ದೀವಿ. ಭಾರತದ ಆರ್ಥಿಕ ಸಮೀಕ್ಷೆ 2025 6ನೇ ಅಧ್ಯಾಯದಲ್ಲಿ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕೀಪಿಂಗ್ ಇಟ್ ಗೋಯಿಂಗ್ ಅಂತ ಕ್ಲಾಸ್ ನಂಬರ್ 752 ಅಲ್ಲಿ ಮಾತಾಡಬೇಕಾದ್ರೆ ಸ್ಪೇಸ್ ವಿಷನ್ 2047 ರೋಡ್ ಮ್ಯಾಪಲ್ಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ BIS by 2035 ವೇಳೆಗೆ ನಾವು ಭಾರತೀಯ ಅಂತರಿಕ್ಷ ಸ್ಟೇಷನನ್ನು ಮಾಡ್ತೀವಿ. ಹಾಗಾದರೆ 4ನೇ ಹೇಳಿಕೆ ತಪ್ಪಾಯಿತು. ನಮಗೆ ತಪ್ಪಾಗಿರೋ ಬೇಕು, ಒಂದೇದು ಸಿಕ್ತು ತಪ್ಪಾಗಿರೋದು. ನೆಕ್ಸ್ಟ್ ಒನ್ ಯಾವುದು? ಹ್ಯೂಮನ್ ಸ್ಪೇಸ್ ಫ್ಲೈಟ್ ಗಗನಯಾನದ್ದು ಇಲ್ಲಿ ಕೇಳಿದಾರ ಇಲ್ಲಲ್ವಾ? ನೆಕ್ಸ್ಟ್ ಚಂದ್ರಯಾನಕ್ಕೆ ಬರೋಣ. ಚಂದ್ರಯಾನ ಬೈ 2028 ಅಂದಿದ್ದಾರೆ, ಕೆಲವೊಂದು ಕಡೆ 2027 ಕೊಡ್ತಾರೆ, ಒಪ್ಕೊಳ್ಳೋಣ. ಚಂದ್ರಯಾನ 2027 ಅನ್ಕೊಳ್ಳೋಣ, ಚಂದ್ರಯಾನ 4. ಸೊ ಒಂದೇದು ಸರಿ ಇದೆ ಅನ್ಕೊಂಡ್ರು ಕೂಡ. ನೆಕ್ಸ್ಟು NGLV ಅಲ್ಲ, ಇದು ಶುಕ್ರಯಾನ ಇದೆ ಅಲ್ವಾ, ಇದು ಶೆಡ್ಯೂಲ್ಡ್ ಫಾರ್ ಲಾಂಚ್ 2028 ಅಂತ ಕೊಟ್ಟಿದ್ದಾರೆ ಶುಕ್ರಯಾನ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 2030. ಹಾಗಾಗಿ ಇದು ಕೂಡ ತಪ್ಪು ಅನಿಸುತ್ತೆ. 2, 4 ಸರಿಯಾಗಿದ್ದಾವೆ. ಅಂದ್ರೇನು? ಸರಿಯಾದ ಉತ್ತರ ತಪ್ಪಾಗಿದ್ದಾವೆ. ಇದು 2028ಗೆ, ಇದು 2035ಗೆ. ಹಾಗಾಗಿ ಯಾವ್ಯಾವ ಇನ್ಕರೆಕ್ಟ್ ಅಂದರೆ 2, 4 ಇನ್ಕರೆಕ್ಟ್ ಅನಿಸ್ತಾ ಇದೆ. ಇಲ್ಲಿ ಕೀ ಆನ್ಸರ್ ಬಿಟ್ಬಿಡಿ ಇದು, ಅಥವಾ ಫೈನಲ್ ಕೀ ಆನ್ಸರ್ ಬಂದಾಗ ನೋಡೋಣ. ಯಾಕಂದರೆ ಒಂದೊಂದು ವೆಬ್ಸೈಟ್ ತೆಗೆದ್ರು ಒಂದೊಂದು ವರ್ಷ ಆ ಕಡೆ ಈ ಕಡೆ ಕೊಟ್ಟಿರ್ತಾರೆ ಅಲ್ವಾ. ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ 2032 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಸರಿ ಇದೆ ನೋಡಿ, ಇದು ಸರಿ ಇದೆ. ಇಲ್ಲಿ ಮೋಸ್ಟ್ಲಿ ನಮ್ಮ ಹುಡುಗರು ಇದು 1, 3 ಸರಿ ಇರೋದನ್ನು ಹಾಕಿದ್ದಾರೆ. ಇಲ್ಲಿ ಮೇಲೆ ನೋಡೋಕೆ ಹೋಗಿದ್ದಂಗಿಲ್ಲ, ಅಬ್ಸರ್ವ್ ಮಾಡಿ. ಇದ್ರ ಬಗ್ಗೆ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 6 ಅಲ್ಲಿ 2024-25 ಭಾರತದ ಆರ್ಥಿಕ ಸಮೀಕ್ಷೆ ಪ್ರಕಾರ ಭಾರತ ಬಾಹ್ಯಾಕಾಶ ವಿಷನ್ 2047 ಭಾಗವಾಗಿ ಯಾವ ಪ್ರಮುಖ ಯೋಜನೆಗಳನ್ನು ಅನುಮೋದಿಸಲಾಗಿದೆ ಅಂತ ಒಂದು ಸಪ್ರೇಟು ಕ್ವಶನ್ ಫ್ರೇಮ್ ಮಾಡೇ ಅರ್ಥ ಮಾಡಿಸಿದ್ದೀವಿ ನೋಡಿ. ಭಾರತೀಯ ಅಂತರಿಕ್ಷ ನಿಲ್ದಾಣಕ್ಕೆ ಗಗನಯಾನ ಫಾಲೋ ಆನ್ ಮಿಷನ್ ಆಗುತ್ತೆ. ಚಂದ್ರಯಾನ 4ರ ಮಾದರಿ ರಿಟರ್ನ್ ಮಿಷನ್ ಯಾವಾಗ? ಮಾರ್ಸ್ ಆರ್ಬಿಟರ್ ಮಿಷನ್ MOS, ಮುಂದಿನ ಪೀಳಿಗೆ ಉಡಾವಣಾ ವಾಹನ ಅಂದರೆ ಡೆವಲಪ್ಮೆಂಟ್ ಆಫ್ ದ ನೆಕ್ಸ್ಟ್ ಜನರೇಷನ್ ಲಾಂಚ್ ವೆಹಿಕಲ್ ಅಂತೆಲ್ಲ ಡಿಸ್ಕಷನ್ ಮಾಡಿ ಅವು ಯಾವಾಗ ಏನೇನು ಅಂತೆಲ್ಲ ಮಾಹಿತಿಯನ್ನಂತೂ ಕೊಟ್ಟಿದ್ದೀವಿ. ಸಾಧ್ಯ ಆದಷ್ಟು ಡೀಟೇಲನ್ನು ಕೊಡೋ ಪ್ರಯತ್ನವನ್ನಂತೂ ಮಾಡಿದ್ದೀವಿ. ಇದರ PDF ಕೊಡ್ತೀನಿ. ಆ PDF ಕೊಟ್ಟಾಗ ಮತ್ತಷ್ಟು ಡೀಟೇಲ್ನ ಪಡ್ಕೊಳ್ಳಿ. ಓಕೆ, ನೋಡಿ, ಚಂದ್ರಯಾನ 4 2027. ಹಾಗಾಗಿ ಮೊದಲನೇ ಹೇಳಿಕೆ ಸರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೆ ಮೊದಲನೇ ಹೇಳಿಕೆ 2027 ಅಂತ ಕೆಲವೊಂದು ಕಡೆ ಕೊಟ್ಟಿದ್ದಾರೆ. ಹಾಗಾಗಿ 1 and 3 ರೈಟ್, 2 and 4 ರಾಂಗ್. ಸೊ ಸರಿಯಾದ ಉತ್ತರ ಯಾವುದು? ಇನ್ಕರೆಕ್ಟ್ ಕೇಳಿದ್ದಾರೆ. 2 and 4 ಇನ್ಕರೆಕ್ಟ್ ಇದಾವೆ, ಅಷ್ಟೇ, ತಪ್ಪಾಗಿದ್ದಾವೆ. ಎಕ್ಸಾಮ್ ಹಾಲಲ್ಲಿ ಕುಂತಾಗ ಸ್ವಲ್ಪ ಕಷ್ಟ ಆಗುತ್ತೆ, ಒಪ್ಕೊಳ್ಳೋಣ. ಬಟ್ ಅದನ್ನು ಮೀರಬೇಕು. ಅದನ್ನು ಮೀರಿದಾಗ ನಾವು ಕೆಲಸ ಸಿಗುತ್ತೆ. ಇದನ್ನು ಅಷ್ಟೇ ಅಲ್ಲ, ನಾವು ಆಗಸ್ಟ್ 2025 ಪಾರ್ಟ್ 8 ಕರೆಂಟ್ ಅಫೇರ್ಸ್ ಮಾತಾಡಬೇಕಾದ್ರೂ ಕೂಡ ಆನ್ ನ್ಯಾಷನಲ್ ಸ್ಪೇಸ್ ಡೇ ಇಸ್ರೋ ಚೀಫ್ ವಿ ನಾರಾಯಣನ್ announced Chandrayana 4 Venus Orbiter Mission Shukrayana Space Station by 2037 ಅಂದರೆ BIS ಭಾರತೀಯ ಅಂತರಿಕ್ಷ ಸ್ಟೇಷನ್ ಇಂಡಿಯಾ ಟು ಲ್ಯಾಂಡ್ ಆ್ಯಂಡ್ ಮೂನ್ ಬೈ 2040 ಅಂತೆಲ್ಲ ಓದಿದ್ದೀವಿ. ಶೀಘ್ರ ಭಾರತದ್ದೇ ಬಾಹ್ಯಾಕಾಶ ನಿಲ್ದಾಣ, ಏನೇನು ಮಾಡ್ತೀವಿ ಅಂತ ಸೊ ನಾವೆಲ್ಲ ಆಲ್ರೆಡಿ ನೋಡಿದ್ದೀವಿ. ಕರೆಂಟ್ ಅಫೇರ್ಸಲ್ಲೂ ನೋಡಿದ್ದೀವಿ. ಈವನ್ ಮತ್ತೊಂದು ಇದೆ ನೋಡಿ, ಆಗಸ್ಟ್ 2025 ಮತ್ತೊಂದು BIS ಭಾರತ ಅಂತರಿಕ್ಷ ಸ್ಟೇಷನ್ನ ಮಾಡೆಲನ್ನು ರಿಲೀಸ್ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ನಾವು ಯಾವಾಗ ಫುಲ್ಲಿ ಆಪರೇಷನಲ್ ಭಾರತೀಯ ಅಂತರಿಕ್ಷ ಸ್ಟೇಷನನ್ನು ಮಾಡ್ತೀವಿ ಅನ್ನೋ ಉದ್ದೇಶವನ್ನು ಕೂಡ ನೋಡಿದ್ದೀವಿ. ಜೊತೆಗೆ ಕ್ಲಾಸ್ ನಂಬರ್ 550ಯಲ್ಲಿ ಇಸ್ರೋ ಪ್ರಾಜೆಕ್ಟ್ಸಲ್ಲಿ ಸ್ಪೇಸ್ ಸ್ಟೇಷನ್ ಬಗ್ಗೆನೇ ಒಂದು ಟಾಪಿಕ್ ಇತ್ತು, ಇಂಡಿಯಾ ಸ್ಪೇಸ್ ಸ್ಟೇಷನ್ ಬೈ 2035 ಅಂತ. ಹಾಗಾದರೆ ಸ್ಪೇಸ್ ಸ್ಟೇಷನ್ ಅಂದ್ರೇನು, ಅದು ಹೇಗಿರುತ್ತೆ, ಎಷ್ಟು ಟನ್ ಸ್ಪೇಸ್ ಸ್ಟೇಷನ್ನ ಕಳಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಲ್ವಾ. ಸೊ ಅದೆಲ್ಲವನ್ನು ಕೂಡ ನಾವು ಟೆಕ್ನಿಕಲ್ ಸೈನ್ಸ್ ಆ್ಯಂಡ್ ವಿಡಿಯೋದಲ್ಲೂ ಕೂಡ ಮಾತಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 17ರಲ್ಲಿ ಆ್ಯಂಟಿ ಡಿಸ್ಕ್ರಿಮಿನೇಟರಿ ಕೋಡ್ ಆಫ್ IPL ಈಸ್ ಅಪ್ಲಿಕೇಬಲ್ ಫಾರ್ IPLನ ತಾರತಮ್ಯ ವಿರೋಧಿ ಸಂಹಿತೆ ಯಾರಿಗೆ ಅನ್ವಯಿಸುತ್ತೆ ಅಂತ ಕೇಳಿದ್ದಾರೆ. ಟೀಮ್ ಅಫಿಷಿಯಲ್ಸ್ಗೆ, ಅಂಪೈರ್ಸ್ಗೆ, ಮ್ಯಾಚ್ ರೆಫ್ರೀಸ್ಗೆ, ಟೀಮ್ ಮ್ಯಾನೇಜರ್ಸ್ಗೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಕೀ ಆನ್ಸರ್ ವೆಯ್ಟ್ ಮಾಡೋಣ. ಸದ್ಯಕ್ಕೆ
ಆಂಟಿ ಡಿಸ್ಕ್ರಿಮಿನೇಟರಿ ಕೋಡ್ ಆಫ್ IPL ಈಸ್ ಅಪ್ಲಿಕೇಬಲ್ ಫಾರ್ ಅಂತ ಕೇಳಿದಾಗ ದಿಸ್ ಕೋಡ್ ಅಪ್ಲೈಸ್ ಟು ಪ್ಲೇಯರ್ಸ್, ಓಕೆ, ಟೀಮ್ ಅಫಿಷಿಯಲ್ಸ್, ಓಕೆ, ಅಂಪೈರ್ಸ್, ಓಕೆ, ಮ್ಯಾಚ್ ರೆಫ್ರೀಸ್. ಆ 4 ಇದಾವಲ್ಲ, ಇಲ್ಲಿ ಮ್ಯಾಚ್ ರೆಫ್ರಿ ಇದೆ, ಟೀಮ್ ಮ್ಯಾನೇಜರ್ಸ್, ಟೀಮ್ ಅಫಿಷಿಯಲ್ಸ್ ಅಂದಮೇಲೆ ಮ್ಯಾನೇಜ್ಮೆಂಟು, ಕೋಚು, ಮ್ಯಾನೇಜರು ಎಲ್ಲರೂ ಬರ್ತಾರೆ. ಪ್ಲೇಯರ್ಸ್ ಅಂತೂ ಇದ್ದೇ ಇರ್ತಾರೆ, ಓಕೆ. ಮತ್ತು ಅಂಪೈರ್ಸ್ ಅಂದರೆ ಇದ್ದೇ ಇದ್ದಾರೆ, ಮ್ಯಾಚ್ ರೆಫ್ರಿ ಕೂಡ ಇದ್ದಾರೆ. ಹಾಗಾದರೆ ಯಾವ್ದು ಆನ್ಸರು? ಏನು ಟೀಮ್ ಮ್ಯಾನೇಜರ್ಸಾ, ಟೀಮ್ ಅಫಿಷಿಯಲ್ಸ್ ಅಂದರು ಒಂದೇ, ಟೀಮ್ ಮ್ಯಾನೇಜರ್ಸ್ ಅಂದರು ಒಂದೇ. ಇಲ್ಲಿ ಹಂಗೆ ನಾವು ಕಂಪ್ಲೀಟಾಗಿ ವರ್ಡ್ ಬೈ ವರ್ಡ್ ಹೋಗೋಣ ಅಂದರೆ ಟೀಮ್ ಮ್ಯಾನೇಜರ್ಸ್ ಅನ್ನೋದು ಅದರಲ್ಲಿ ಇಲ್ಲ. ಹಾಗಾಗಿ ಟೀಮ್ ಮ್ಯಾನೇಜರ್ಸ್ ಅಂದ್ಕೊಂಡ್ರೆ 4th ಒನ್ ಸರಿಯಾದ ಉತ್ತರ ಅಂತ ಅಂದ್ಕೊಂಡು ಕೀ ಆನ್ಸರಿಗೆ ವೆಯ್ಟ್ ಮಾಡಿ. ದ ಇಂಡಿಯನ್ ಪ್ರೀಮಿಯರ್ ಲೀಗ್ ಆ್ಯಂಟಿ ಡಿಸ್ಕ್ರಿಮಿನೇಷನ್ ಕೋಡ್ ಫಾರ್ ಪ್ಲೇಯರ್ಸ್ ಆ್ಯಂಡ್ ಟೀಮ್ ಅಫಿಷಿಯಲ್ಸ್ 1 ಮಾರ್ಚ್ 2025 ಬಂದಿರತಕ್ಕಂಥದ್ದು. ಅದು ಯಾರ್ಯಾರಿಗೆ ಸಂಬಂಧಿಸಿದೆ ಅಂತಕ್ಕಂಥ ಮಾಹಿತಿ ಇದೆ, ನೋಡೋಣ. ಆಲ್ ಅಂಪೈರ್ಸ್. ಕ್ವಶನ್ ನಂಬರ್ 18. ವಿಚ್ ಆಫ್ ದ ಫಾಲೋಯಿಂಗ್ ಡೆಲಿಗೇಷನ್ಸ್ ಹೆಡೆಡ್ ಬೈ ಪಾರ್ಲಿಮೆಂಟೇರಿಯನ್ಸ್ ಹೂ ಹ್ಯಾಡ್ ವಿಸಿಟೆಡ್ ಫಾರಿನ್ ಕಂಟ್ರೀಸ್ ಆಸ್ ಅ ಮಾರ್ಕ್ ಆಫ್ ದ ಸಸ್ಟೈನ್ಡ್ ಎಫರ್ಟ್ಸ್ ಅಗೇನ್ಸ್ಟ್ ಟೆರರಿಸಮ್ ಆರ್ ಕರೆಕ್ಟ್? ಭಯೋತ್ಪಾದನೆ ವಿರುದ್ಧ ನಿರಂತರ ಪ್ರಯತ್ನಗಳ ಸಂಕೇತವಾಗಿ ಸಂಸದರ ನೇತೃತ್ವದಲ್ಲಿ ವಿದೇಶಗಳಿಗೆ ಭೇಟಿ ಇತ್ತ ಕೆಳಗಿನ ಯಾವ ನಿಯೋಗವು ಸರಿ ಇದೆ ಅಂತ ಭಾಳ ಸುದ್ದಿ ಆಗಿತ್ತು. ಭಾಳ ಪರವಿರೋಧ ಚರ್ಚೆ ಕೂಡ ಆಗಿದ್ವು. ಆಲ್ ಪಾರ್ಟಿ ಡೆಲಿಗೇಷನ್ ಟು ಜರ್ಮನಿ ಯಾರ ನೇತೃತ್ವದಲ್ಲಿ? ಶ್ರೀ ರವಿಶಂಕರ್ ಪ್ರಸಾದ್. ಆಲ್ ಪಾರ್ಟಿ ಡೆಲಿಗೇಷನ್ ಟು ದ USA ಶಶಿ ತರೂರ್ ಅವರ ನೇತೃತ್ವದಲ್ಲಿ, ಸರಿಯಾಗಿದೆ, ಭಾಳ ಸುದ್ದಿಯಲ್ಲಿದ್ದರು ಇವರು. ಆಲ್ ಪಾರ್ಟಿ ಡೆಲಿಗೇಷನ್ ಟು ಈಜಿಪ್ಟ್ ಶ್ರೀ ಸಂಜಯ್ ಕುಮಾರ್ ಝಾ. ಆಲ್ ಪಾರ್ಟಿ ಡೆಲಿಗೇಷನ್ ಟು ಮಲೇಷಿಯಾ ಮಿಸ್ ಕನಿಮೋಜಿ ಕರುಣಾನಿಧಿ ಅಂತೆ, ಶ್ರೀಮತಿ ಕನಿಮೋಳಿ ಕರುಣಾನಿಧಿ. ಇದರಲ್ಲಿ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗಿದ್ದಾವೆ. ಜರ್ಮನಿಗೆ ರವಿಶಂಕರ್ ಪ್ರಸಾದ್ ಅವರ ಹೆಸರಲ್ಲಿ ನೇತೃತ್ವದಲ್ಲಿ, USAಗೆ ಶಶಿ ತರೂರ್ ಅವರು, ಈಜಿಪ್ಟ್ಗೆ ಬೇರೆಯವರು, ಮಲೇಷ್ಯಾಗೆ ಬೇರೆಯವರು. ಹಾಗೆ ಒಟ್ಟು 6 ಟೀಮ್ನನ್ನು ಕಳಿಸಿದ್ರು. ಈ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಗಮನಿಸಿ. ಮೇ ಜೂನಲ್ಲಿ ಆಪರೇಷನ್ ಸಿಂಧೂರ್ ನಡೆಸಿದಾಗ 33 ಕಂಟ್ರಿಗಳಿಗೆ ನಮ್ಮ ಆಲ್ ಪಾರ್ಟಿ ಡೆಲಿಗೇಷನ್ಸ್ ಹೋಗಿತ್ತು. ಒಟ್ಟು 7 ಟೀಮ್ 33 ದೇಶಗಳಿಗೆ ಭೇಟಿ ಕೊಟ್ಟಿದ್ದರು. ಭಯೋತ್ಪಾದನೆ ವಿರುದ್ಧ ಹೋರಾಟವನ್ನು ಪ್ರಪಂಚದಾದ್ಯಂತ ಹೇಳೋದಕ್ಕೆ. ಸೊ ಅದರಲ್ಲಿ ಜರ್ಮನಿಗೆ ಅಲಾಂಗ್ ವಿತ್ UK, ಫ್ರಾನ್ಸ್, ಇಟಲಿ, ಡೆನ್ಮಾರ್ಕ್, ಆ ಕಡೆ ಎಲ್ಲ ಯುರೋಪಿಯನ್ ಯೂನಿಯನ್ ಕಡೆ ಹೋಗೋದಕ್ಕೆ ರವಿಶಂಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ. ಹಾಗಾದರೆ ಸರಿಯಾಗಿದೆ, ಜರ್ಮನಿ ಅಂದರೆ ಆಲ್ ಪಾರ್ಟಿ ಡೆಲಿಗೇಷನ್, ರವಿಶಂಕರ್ ಪ್ರಸಾದ್ ಸರಿಯಾಗಿದೆ. ಅದಾದಮೇಲೆ USA ಹೋಗೋಣ. USA MP, ಕಾಂಗ್ರೆಸ್ MP ಶಶಿ ತರೂರ್ ಅವರ ನೇತೃತ್ವದಲ್ಲಿ 1ನೇದು 2ನೇದು ಸರಿಯಾಗಿದ್ದಾವೆ. 3ನೇದು ಈಜಿಪ್ಟ್ ಮತ್ತು ಆ ಸುತ್ತಮುತ್ತಲ ಕಂಟ್ರೀಸ್ಗಳಿಗೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ NCPಯ ಪಾರ್ಲಿಮೆಂಟೇರಿಯನ್ ಸುಪ್ರಿಯಾ ಸುಳೆ ಅವರ ನೇತೃತ್ವದಲ್ಲಿ. ಹಾಗಾಗಿ ಇಲ್ಲಿ ಈಜಿಪ್ತು ಸಂಜಯ್ ಕುಮಾರ್ ಝಾ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಆ್ಯಕ್ಚುಲಿ ಈಜಿಪ್ತಿಗೆ ಸುಪ್ರಿಯಾ ಸುಳೆ ಅವರ ನೇತೃತ್ವದಲ್ಲಿ. ಮಲೇಷಿಯಾ ಮತ್ತು ಇನ್ನಿತರ ನಮ್ಮ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಜನತಾದಳ ಯುನೈಟೆಡ್ ಲೀಡರ್ ಸಂಜಯ್ ಕುಮಾರ್ ಝಾ ಅವರು, ಗಮನಿಸಿ, ಇವರು ಮಲೇಷ್ಯಾಗೆ ಹೋಗಿದ್ರು. ಅದೇ ರೀತಿಯಾಗಿ ಕನಿಮೋಳಿ ಅವರು ಯುರೋಪಿಯನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಸ್ಪೇನ್ ಅಂಡ್ ಗ್ರೀಸ್. ಅದೇ ರೀತಿಯಾಗಿ ಶ್ರೀಕಾಂತ್ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಇನ್ನಿತರ ದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಹೀಗೆ ಒಟ್ಟು 7 ತಂಡಗಳಿದ್ವು. ಇನ್ನೊಂದು ಬೈಜಯಂತ್ ಜೈ ಪಾಂಡ ಅವರು ಮಿಡಲ್ ಈಸ್ಟ್ ಕಡೆ ಹೋಗಿದ್ರು. ನೋಡಿ, 7 ತಂಡಗಳು ಯಾರ್ಯಾರ ನೇತೃತ್ವ, ಅವರು ಯಾವ್ಯಾವ ದೇಶಕ್ಕೆ ಭೇಟಿ ಕೊಟ್ಟಿದ್ರು, ಅದ್ರ ಮೇಲೆ ಪ್ರಶ್ನೆಗಳಿದ್ದಾವೆ. ಓಕೆ, 25ನೇ ಪ್ರಶ್ನೆ. ಡಿಜಿಲಾಕರ್ನ ಹಿನ್ನೆಲೆಯಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡಿಜಿಲಾಕರ್ ಬಗ್ಗೆ ಫಸ್ಟ್ ಒನ್, ಇಟ್ ಈಸ್ ಎ ಡಿಜಿಟಲ್ ಲಾಕರ್ ಸರ್ವಿಸ್ ಅಂಡರ್ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್. ಇಟ್ ಪ್ರೊವೈಡ್ಸ್ ಈಸಿ ಆಕ್ಸೆಸ್ ಟು ದ ಇ ಡಾಕ್ಯುಮೆಂಟ್ಸ್ ಎನಿ ಟೈಮ್ ಎನಿವೇರ್. ಕರೆಕ್ಟ್. ಇಟ್ ಎನೇಬಲ್ಸ್ ಇ ಸೈನಿಂಗ್ ಆಫ್ ದ ಡಾಕ್ಯುಮೆಂಟ್ಸ್. ಅಂದರೆ ಎಲ್ಲ ಸರಿ ಅನಿಸ್ತಾ ಇದೆ. ಸೊ ಕೆಲವೊಂದ್ಸಲ ಏನಾಗುತ್ತೆ, ಒಂದೊಂದು ಲೈನ್ ಎಲ್ಲೋ ಒಂದು ಸಣ್ಣ ಮಿಸ್ಟೇಕಿಂದ ಅದು ತಪ್ಪಾಗಿರುತ್ತೆ, ಒಂದ್ಸಲ ಗೊತ್ತಾಗಲ್ಲ. ವೆಯ್ಟ್ ಫಾರ್ ದ ಕೀ ಆನ್ಸರ್ ಅಂತ ಹೇಳ್ತಾ ಸದ್ಯಕ್ಕಂತೂ ಡಿಜಿಲಾಕರ್ ಬಗ್ಗೆ ನಾವು ಕ್ಲಾಸ್ ನಂಬರ್ 853 ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-2024 ಅಲ್ಲೂ ಕೂಡ ಮಾತಾಡಿದ್ವಿ. ಚಾಪ್ಟರ್ 12 ಕರ್ನಾಟಕದಲ್ಲಿ ಉತ್ತಮ ಆಡಳಿತದ ಅಭ್ಯಾಸಗಳ ಬಗ್ಗೆ ಮಾತಾಡಬೇಕಾದ್ರೆ ಡಿಜಿಲಾಕರ್ಗೆ ಸಂಬಂಧಿಸಿದಂತೆ 2 ಹೇಳಿಕೆ ಕ್ರಿಯೇಟ್ ಮಾಡಿ, ಅದರಲ್ಲಿ 2 ಸರಿ ಅಂತ ಹೇಳಿದ್ವಿ. ಅವು ಏನು ಹೇಳಿಕೆ, ಅವು ಏನನ್ನು ನಾವು ಮಾತಾಡಿದ್ವಿ ಅಂತ ನೀವು ಕ್ಲಾಸ್ ನಂಬರ್ 853 ಹೋಗಿನೇ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ.
Next question number 51. Consider the following thermal power stations: Raichur Thermal Power Station RTPS, Ballari Thermal Power Station BTPS ಕುಡಿತಿನಿ ಹತ್ರ ಬರುತ್ತೆ, ಕೂಡ್ಲಿ ಅಲ್ಟ್ರಾ ಮೆಗಾ ಥರ್ಮಲ್ ಪ್ಲಾಂಟ್ NTPC ಅಂಡಲ್ಲಿ ಬರುತ್ತೆ. ನೆಕ್ಸ್ಟು ಎರ್ಮರಸ್ ಥರ್ಮಲ್ ಪವರ್ ಪ್ಲಾಂಟ್ ನಮ್ಮ ರಾಯಚೂರಲ್ಲಿ ಎರ್ಮರಸಲ್ಲಿ ಬರುತ್ತೆ YTPS. ಈ ನಾಲ್ಕರಲ್ಲಿ choose the correct answer from the options given below that shows the arrangement of the thermal power plants from the oldest to the newest establishment. ಫಸ್ಟ್ RTPS ಮಾತಾಡಂಗೆ ಇಲ್ಲ. ನಮ್ಮ ರಾಯಚೂರನ್ನು ಕರ್ನಾಟಕ ರಾಜ್ಯದ ಬೆಳಕು ಅಂತ ಕರಿತೀವಿ, ದೀಪ ಅಂತ ಕರಿತಾ ಇದ್ವಿ. ಇವತ್ತು ಬೇರೆ ಬೇರೆ ಥರ್ಮಲ್ ಪವರ್ ಸ್ಟೇಷನ್ಸು ಬಂದಿದ್ದಾವೆ, ಅದು ಬೇರೆ ವಿಚಾರ. ಬಟ್ ಅವತ್ತು ಇಡೀ ಕರ್ನಾಟಕಕ್ಕೆ ಬೆಳಕನ್ನು ಕೊಡ್ತಾ ಇದ್ದಿದ್ದು ಶಕ್ತಿನಗರ. ನಮ್ಮ ರಾಯಚೂರಿನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಏರಿಯಾವನ್ನು ಶಕ್ತಿನಗರ ಅಂತ ಕರಿತೀವಿ, ರೈಟ್? RTPS ಫಸ್ಟು, ಅದಾದಮೇಲೆ BTPS ಬರುತ್ತೆ, ರೈಟ್? BTPS ಅದಾದಮೇಲೆ ಕೂಡ್ಲಿ ಬರುತ್ತೆ, ಫೈನಲಿ ಎರ್ಮರಸ್ ಇರಬೇಕು. 1 2 3 4 ಇರಬೇಕು ಆ್ಯಕ್ಚುಲಿ, 1 2 3 4. ಬಟ್ 1 2 3 4 ಆಪ್ಷನ್ನೇ ಇಲ್ವಲ್ಲ, ಹಾಗಾಗಿ ಇದ್ದಿದ್ರಲ್ಲಿ 1 2 ಮುಗಿದೈತೆ. 1 2 ಇದೆ ಅಂದರೆ ಇನ್ನು ಉಳಿದಿದ್ದು ಏನಾರು ಬಂದಿಲ್ಲ, ನಮಗೆ ಸಂಬಂಧ ಇಲ್ಲ. ಸೊ ಮೊದಲ ಆಪ್ಷನ್ ಸರಿಯಾಗಿದೆ. ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ರಾಯಚೂರು ಡಿಸ್ಟಿಕಲ್ಲಿ ಬರುತ್ತೆ. 1986ರಲ್ಲಿಯೇ 1 ಮತ್ತು 2ನೇ ಯೂನಿಟ್ಗಳ ಸ್ಥಾಪನೆ ಆಗಿತ್ತು, ಗಮನಿಸಿ. 1986. BTPS ಕಮಿಷನ್ ಆಗಿದೆ 2007. 1986 2007. ನೆಕ್ಸ್ಟು ಕೂಡಿಗೆ ಸೂಪರ್ ಥರ್ಮಲ್ ಪವರ್ ಸ್ಟೇಷನ್ ಆರಂಭವಾಗಿದ್ದು 2016. ನಂತರ 2017ರಲ್ಲಿ ಅಲ್ಲಲ್ಲ ಕರೆಕ್ಟ್ ಆಗಿದೆ. ಸೊ 2015ರಲ್ಲಿ 1 ಯೂನಿಟ್ ಬಂದಿತ್ತಂತೆ, ಹಾಗಾಗಿ ಇದು 1 2 4 3ನೇ ಸರಿಯಾಗಿದೆ, ಕರೆಕ್ಟ್. ನಾವು ಮೊದಲ ಯೂನಿಟ್ ಬಗ್ಗೆ ನೋಡ್ಬೇಕಲ್ಲ, ಮೇ 2015ನಲ್ಲಿ ಯೂನಿಟ್ 1 YTPS. ಸೊ 2ನೇ ಯೂನಿಟ್ ಮಾರ್ಚ್ 2017. ಫೈನ್. ಸೊ ಸರಿಯಾಗಿದೆ ಆನ್ಸರ್. ಇದ್ರ ಬಗ್ಗೆ ಕೂಡ ಮಾತಾಡಿದ್ವಿ ಎಕನಾಮಿಕ್ ಸರ್ವೇದಲ್ಲಿ. ಸಾರ್ವಜನಿಕ ವಲಯದಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಯಾವ ನಿಗಮ ನಿರ್ವಹಿಸುತ್ತದೆ? KPCL ಅಂತೇಳಿ. KPCL ಅಡಿಯಲ್ಲಿ ಬೇರೆ ಬೇರೆ ಪವರ್ ಉತ್ಪಾದನೆ ಮಾಡ್ತಕ್ಕಂತಹ ಯಾವ್ಯಾವ ಹೈಡ್ರೋ ಎಲ್ಲಿದೆ, ಥರ್ಮಲ್ ಎಲ್ಲಿದೆ, ಅದೆಲ್ಲವನ್ನು ಕೂಡ ಸಾಕಷ್ಟು ಬಾರಿ ಡಿಸ್ಕಷನ್ ಮಾಡ್ತೀವಿ. ಎಸ್ಕಾಂ, ಜೆಸ್ಕಾಂ, ಸೆಸ್ಕ್, ಉಕ್ಕೇರಿ ಎಲ್ಲವನ್ನು ಮಾತಾಡಿದ್ದೀವಿ. ಓಕೆ, ಇಲ್ಲಿ ನೋಡಿ, ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಎಲ್ಲಿದೆ, ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ ಎಲ್ಲಿದೆ, ರೈಟ್? ನೆಕ್ಸ್ಟ್ 52ನೇ ಪ್ರಶ್ನೆ. There are 9 pillars in the Karnataka Startup Policy 2022 to 27. Which of the following is not a pillar ಅಂತ ಕೇಳಿದ್ದಾರೆ. ಸ್ವಲ್ಪ ಡೀಪಾಗಿ ಹೋಗಿದ್ದಾರೆ, ಗಮನಿಸಿ. ಅಂದರೆ ನಮ್ಮ ಕರ್ನಾಟಕ ಸ್ಟಾರ್ಟಪ್ ನೀತಿ 2022ರಿಂದ 27 ನವೋದ್ಯಮ ನೀತಿ ಏನಿದೆ, ಅದರಲ್ಲಿ 9 ಸ್ತಂಭಗಳಿದಾವೆ, ಪಿಲ್ಲರ್ಸು. ಯಾವುದು ಒಂದು ಸ್ತಂಭವಲ್ಲ, ಹಾಗಾದರೆ 9 ಸ್ತಂಭ ನೆನ್ಪಿಟ್ಟಿರ್ಬೇಕಂದಂಗೆ ಆಯಿತು, ಅರ್ಥ ಮಾಡ್ಕೊಳ್ರಿ. ಅಥವಾ ಓದಿದ್ರೆ ಅದಕ್ಕೆ ರಿಲೇಟೆಡ್ ಇಲ್ಲ ಅಂದರೆ ತೆಗಿಬೇಕು ಅದನ್ನು. ಫಸ್ಟ್ ಒನ್, ಕ್ರಿಯೇಟಿಂಗ್ ಆ್ಯಂಡ್ ಸ್ಟ್ರೆಂಥನಿಂಗ್ ನ್ಯೂ ಏಜ್. ಅಲ್ಲ, ಆನ್ಸರ್ ನೋಡೋಣ. ಫಸ್ಟು 4 ಮಾತ್ರ ಸರಿ ಅಲ್ವಂತೆ, ಪಿಲ್ಲರ್ ಅಲ್ವಂತೆ. ಸೊ ಇನ್ನು ಉಳಿದುವೆಲ್ಲ ಪಿಲ್ಲರ್ಸು. 4ನೇದು ಯಾವುದು? ಯುವಕರಿಗೆ ಅವಕಾಶಗಳನ್ನು ಸೃಷ್ಟಿಸಲು ರಾಜ್ಯದ ಹಲವು ಪ್ರದೇಶಗಳಲ್ಲಿ ಕೈಗಾರಿಕಾ ಜಾಲವನ್ನು ಸ್ಥಾಪಿಸುವುದು. ಇದು ಅಲ್ವಂತೆ ಸ್ಟಾರ್ಟಪ್ ನೀತಿದು. ಇನ್ನು ಉಳಿದುವೆಲ್ಲ ಕರೆಕ್ಟ್ ಆಗಿದೆ. ಅಂದರೆ ಕ್ರಿಯೇಟಿಂಗ್, ಸ್ಟ್ರೆಂಥನಿಂಗ್ ನ್ಯೂ ಏಜ್ ಇನೋವೇಷನ್ ನೆಟ್ವರ್ಕ್, ಫೈನ್. ಫಾಸ್ಟರಿಂಗ್ ದ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ಸ್ ಬಿಟ್ವೀನ್ ಅಕಾಡೆಮಿಯಾ ಆ್ಯಂಡ್ ಇಂಡಸ್ಟ್ರಿ, ಅದು ಕೂಡ ಸರಿಯಾಗಿದೆ. 3ನೇದು ಫಾಸ್ಟರಿಂಗ್ ಸೋಷಿಯಲ್ ಆ್ಯಂಡ್ ರೂರಲ್ ಎಂಟರ್ಪ್ರಿನರ್ಶಿಪ್. 4ನೇದು ಎಸ್ಟಾಬ್ಲಿಷಿಂಗ್ ಇಂಡಸ್ಟ್ರಿಯಲ್ ಹಬ್ಸ್ ಇನ್ ವೇರಿಯಸ್, ಅದಿಲ್ವಂತೆ. ಹಾಗಾಗಿ ಉಳಿದ 3 ಎಲ್ಲ ಸರಿ ಇದ್ದಾವೆ. ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ 22 to 27. ಸೊ ಅದರಲ್ಲಿ ಪಿಲ್ಲರ್ 1 ಏನಿದೆ, ಪಿಲ್ಲರ್ 2 ಏನಿದೆ, ಪಿಲ್ಲರ್ 3 ಏನಿದೆ, 4 5 6 7 8 9 ಅಂತ 9 ಪಿಲ್ಲರ್ ಇದ್ದಾವೆ. 9 ಪಿಲ್ಲರಲ್ಲಿ ಈ ಯುವಕರಿಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಹಬ್ಸ್ ಏನಿದೆ ಅಲ್ವಾ, ಅದಿಲ್ಲ. ಇನ್ನು ಉಳಿದು 4 ಇದಾವೆ ನೋಡಿ, ಇನ್ನು 3. ಫೈನ್. ಇದನ್ನು ಕ್ಲಾಸ್ ನಂಬರ್ 637 ಸೆಪ್ಟೆಂಬರ್ 2024 ಪಾರ್ಟ್ 5ಅಲ್ಲಿ ಜೈವಿಕ ತಂತ್ರಜ್ಞಾನ ನೀತಿ ಬಗ್ಗೆ ಹೇಳಬೇಕಾದ್ರೂ ಕೂಡ, ಮತ್ತು 2024 ಪ್ರಿಲಿಮ್ಸ್ ಪೇಪರ್ 2 ಮೊನ್ನೆ ತಾನೇ ಫಾಲೋಯಿಂಗ್ ಆರ್ ದ ಪಿಲ್ಲರ್ಸ್ ಆಫ್ ದ ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ 2022 to 27 ಅಂತ ಮಾತಾಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಯಾವ್ಯಾವ ಪಿಲ್ಲರ್ ಇದ್ದಾವೆ ಅಂತ ಮಾತಾಡಿದ್ವಿ. ಜೊತೆಗೆ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ GK ಪೇಪರಲ್ಲಿ ಕ್ಲಾಸ್ ನಂಬರ್ 323ಯಲ್ಲೂ ಕೂಡ ಕರ್ನಾಟಕದ ನವೋದ್ಯಮಗಳ ನೀತಿ ಬಗ್ಗೆ ಪ್ರಶ್ನೆಗಳು ಬರ್ತಾನೇ ಇದ್ದಾವೆ. ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಒಂದಕ್ಕಿಂತ ಒಂದು
ವ್ಯತ್ಯಾಸದಿಂದ ಕೇಳ್ತಾ ಇದ್ದಾರೆ. ನಮ್ಗೆ ಇವೆಲ್ಲ ನೆನ್ಪಿಡೋಕ್ಕೆ ಸಾಧ್ಯನೇ ಅಂದರೆ ಇವೆಲ್ಲ ಹೇಳಕ್ಕೆ ಹೋದ್ರೇ ನೀವು ಏನಂತೀರಿ ಅಂದರೆ ಅಷ್ಟೆಲ್ಲ ಡೀಪ್ ಯಾಕೆ ಬಿಡ್ರಿ ಸರ್ ಅಂತೀರಿ. ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ 2022 to 27 ಇದ್ರೆ ಸಾಕು ಬಿಡ್ರಿ ಅನ್ನೋ ಲೆಕ್ಕಕ್ಕಿದ್ದೀವಿ. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಚಾಪ್ಟರ್ 3 ಹೂಡಿಕೆ ಮತ್ತು ರಫ್ತುಗಳು ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕ್ಲಾಸ್ ನಂಬರ್ 782 ಅಲ್ಲಿ ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ ಬಗ್ಗೆನೇ ಒಂದು ಪ್ರಶ್ನೆ ಇದೆ ನೋಡಿ. ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ 2022 to 27 ಏಮ್ಸ್ ಟು ಕ್ರಿಯೇಟ್ 25,000 ಡೈರೆಕ್ಟ್ ಸ್ಟಾರ್ಟಪ್ ರಿಲೇಟೆಡ್ ಜಾಬ್ಸ್ ಅಂತ. ನವೋದ್ಯಮ ನೀತಿ 2022-27 ಏನೇನಿದೆ ಅದರ ಉದ್ದೇಶ ಅಂತ ನೋಡಿದ್ದೀವಿ. ನೆಕ್ಸ್ಟ್ 53ನೇ ಪ್ರಶ್ನೆಯಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕರೆಕ್ಟ್ ಅಬ್ಜೆಕ್ಟಿವ್ಸ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಆಫ್ ಕರ್ನಾಟಕ ಆಸ್ ಪರ್ ದ ಟೂರಿಸಂ ಪಾಲಿಸಿ 2022 to 26. ಈ ಪಾಲಿಸಿಗಳೆಲ್ಲ ಎಕನಾಮಿಕ್ ಸರ್ವೆನೇ ಓದ್ಬೇಕ್ರಿ, ಅಲ್ಲೇ ಬರೋದಿವೆಲ್ಲ. ನಾವು ಸುಮ್ಮನೆ ಎಕನಾಮಿಕ್ ಸರ್ವೆ ಓದೋಷ್ಟು ಪೇಷನ್ಸ್ ಇಲ್ಲ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ. ಟೂರಿಸಂ ಪಾಲಿಸಿ ಮೇಲೆ ಕೇಳಿದ್ದಾರೆ, ಸ್ಟಾರ್ಟಪ್ ಪಾಲಿಸಿ ಮೇಲೆ ಕೇಳಿದ್ದಾರೆ, ಇನ್ನೊಂದು ಎಕ್ಸಾಮಲ್ಲಿ ಇನ್ನೊಂದು ಯಾವುದೋ ಬಯೋ ನೀತಿ ಪಾಲಿಸಿ ಮೇಲೆ ಕೇಳ್ತಾರೆ, ಇನ್ನೊಂದು ಇನ್ನೊಂದರಲ್ಲಿ ಯಾವುದೋ IT ಪಾಲಿಸಿ ಬಗ್ಗೆ ಕೇಳ್ತಾರೆ. ಸೊ ಅಲ್ವಾ ನೋಡಿ, ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದ್ದಾವಂತೆ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಪ್ರವಾಸೋದ್ಯಮ ನೀತಿ 2020-26 ಪರವಾಗಿ ಸರಿಯಾದ ಉತ್ತರ ನೋಡಿದ್ದೀವಿ. ಕರ್ನಾಟಕಕ್ಕೆ ಭೇಟಿ ನೀಡುವ ಪ್ರವಾಸಿಗರಲ್ಲಿ ದೃಢ ಮತ್ತು ವಿಶ್ವಾಸ ತುಂಬತಕ್ಕಂಥದ್ದು ಮತ್ತು ಅವರು ಕರ್ನಾಟಕ ಪ್ರವಾಸದುದ್ದಕ್ಕೂ ಸುಖಕರ ಅನುಕೂಲಕರ ರಕ್ಷಣೆಗೆ ಭರವಸೆ ನೀಡ್ತಕ್ಕಂಥದ್ದು ಮೊದಲ ಒಂದು ಆದ್ಯತೆ. ಎರಡನೇದು ಬಹುಸಂಖ್ಯಾತ ಮಾರುಕಟ್ಟೆಯ ಮಾರ್ಗಗಳ ಮೂಲಕ ಕರ್ನಾಟಕವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು. ಕರ್ನಾಟಕ ಪ್ರವಾಸೋದ್ಯಮದ ವಿಭಾಗದ ಅವಶ್ಯಕತೆಗಳನ್ನು ತಲುಪಲು ಹೀಗೆ ಸೊ ಇಷ್ಟೊಂದು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕರ್ನಾಟಕ ಟೂರಿಸಂ ಪಾಲಿಸಿ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನು ಕೇಳ್ತಾ ಇದ್ದಾರೆ. ಸೊ ಕ್ಲಾಸ್ ನಂಬರ್ 749 ಫೆಬ್ರವರಿ 2025 ಪಾರ್ಟ್ 7 ಕರ್ನಾಟಕ ಪ್ರವಾಸೋದ್ಯಮ ನೀತಿ 2024-29 ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಕೇಳಿರೋದು 2026 ಬಗ್ಗೆ ಗಮನಿಸಿ. ಯಾಕಂದರೆ ಮೊನ್ನೆ ಬದಲಾವಣೆ ಮಾಡಿದ್ದಾರೆ, ಈ ಟೂರಿಸಂ ಪಾಲಿಸಿಗೆ ಬದಲಾವಣೆ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ ಕ್ರಿಯೇಟ್ಸ್ ಎ ಪರ್ಫೆಕ್ಟ್ ಎನ್ವಿರಾನ್ಮೆಂಟ್ ಫಾರ್ ಇನ್ವೆಸ್ಟರ್ಸ್ ಆ್ಯಂಡ್ ಎಂಟರ್ಪ್ರಿನರ್ಸ್ ಟು ಶೇಪ್ ದ ಫ್ಯೂಚರ್ ಆಫ್ ಟೂರಿಸಂ ಅಂತ. ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಪ್ರವಾಸೋದ್ಯಮ ನೀತಿ 24-29 ಅಡಿ ನೀಡಲಾಗಿರುವ ಸವಲತ್ತುಗಳೇನಿದಾವೆ, ಎಷ್ಟು ಹೂಡಿಕೆ ಮಾಡಿದರೆ ಏನು ಕೊಡ್ತೀವಿ, ಅದೆಲ್ಲ ಇದೆ. ಜೊತೆಗೆ BMTC ಕಂಡಕ್ಟರ್ ಎಕ್ಸಾಮಲ್ಲಿ ಕರ್ನಾಟಕ ಆಯವ್ಯಯದಲ್ಲಿ ಕರ್ನಾಟಕ ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಯಾವ ಅವಧಿಗೆ ಜಾರಿ ಮಾಡ್ತಾ ಇದ್ದಾರೆ? 24-29 ಪರಿಷ್ಕೃತ ರಿವೈಸ್ಡ್ ಟೂರಿಸಂ ಪಾಲಿಸಿ ಗಮನಿಸಿ. ಕರ್ನಾಟಕ ಬಜೆಟ್ ಬಗ್ಗೆ ಕ್ಲಾಸ್ ನಂಬರ್ 481, 482, 483, 485 ಬಜೆಟ್ 2024, ಬಜೆಟ್ 2025 ಕೂಡ ಮಾಡಿದ್ದೀವಿ. 6 ಪಾರ್ಟಲ್ಲಿ ಹೋಗಿ ನೋಡಿ. ಪರಿಷ್ಕೃತ ಪ್ರವಾಸೋದ್ಯಮ ನೀತಿ 2024-29 ಜಾರಿಗೆ ತರಲಾಗ್ತಾ ಇದೆ. 54ನೇ ಪ್ರಶ್ನೆ, ಬೈ ಹೂಸ್ ರೆಕಮೆಂಡೇಶನ್ ವಾಸ್ ದ ಯೂತ್ ಪಾರ್ಲಿಮೆಂಟ್ ಸ್ಕೀಮ್ ಸ್ಟಾರ್ಟೆಡ್? ಯೂತ್ ಪಾರ್ಲಿಮೆಂಟ್ ಯೋಜನೆಯನ್ನು ಈ ಕೆಳಗಿನ ಯಾರ ಶಿಫಾರಸಿನ ಅನ್ವಯ ಪ್ರಾರಂಭಿಸಲಾಯಿತು? ಯಾರ ಶಿಫಾರಸು ಮಾಡಿದರು ಯೂತ್ ಪಾರ್ಲಿಮೆಂಟ್ ಸ್ಕೀಮ್ ಸ್ಟಾರ್ಟ್ ಮಾಡೋದಕ್ಕೆ? ಅಂದರೆ 4th ಆಲ್ ಇಂಡಿಯಾ ವಿಪ್ಸ್ ಕಾನ್ಫರೆನ್ಸ್ ಅಂತೆ. ಯೂತ್ ಪಾರ್ಲಿಮೆಂಟ್ ಸ್ಕೀಮ್ ವಾಸ್ ಇನಿಷಿಯೇಟೆಡ್ ಆನ್ ದ ರೆಕಮೆಂಡೇಶನ್ ಆಫ್ ದ 4th ಆಲ್ ಇಂಡಿಯಾ ವಿಪ್ಸ್ ಕಾನ್ಫರೆನ್ಸ್. 747 ಫೆಬ್ರವರಿ 2025 ಪಾರ್ಟ್ 5 ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ಎ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಸ್ಕೀಮ್ 2.0 NYPS ರಾಷ್ಟ್ರೀಯ ಯುವ ಸಂಸತ್ ಯೋಜನೆಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂದರೆ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಅಂತ ಕರೆಂಟ್ ಅಫೇರ್ಸಲ್ಲೂ ಡಿಸ್ಕಷನ್ ಮಾಡಿದ್ವಿ. 69ನೇ ಪ್ರಶ್ನೆ, with reference to the foreign institutional investors FIIs consider the following statements. ಈ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಏನಿರ್ತಾರೆ ಅವ್ರ ಬಗ್ಗೆ 3 ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಸರಿ ಅಂತ ಕೇಳಿದ್ದಾರೆ. ಎನ್ ಎಂಟಿಟಿ ಎಸ್ಟಾಬ್ಲಿಷ್ಡ್ ಆರ್ ಇನ್ಕಾರ್ಪೊರೇಟೆಡ್ ಔಟ್ಸೈಡ್ ಇಂಡಿಯಾ ವಿಚ್ ಪ್ರಪೋಸಸ್ ಟು ಮೇಕ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ. ಈಗ FII ಅಂದರೆ ಏನು? ನಮ್ಮ ಇಂಡಿಯಾದಲ್ಲಿ ಶೇರ್ ಮಾರುಕಟ್ಟೆಯಲ್ಲಿ ಅನ್ಕೊಳ್ಳೋಣ, ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸಪೋಸ್ 100 ಕೋಟಿ ಇನ್ವೆಸ್ಟ್ ಮಾಡಿದರು. ಆ 100 ಕೋಟಿಯಿಂದ ಅವ್ರಿಗೆ 110 ಕೋಟಿ ಬಂತು. ಆ 10 ಕೋಟಿ ಲಾಭದಿಂದ ಈ FIIಗಳು ತಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ ಫಾರಿನಿಗೆ, ಯಾವುದೋ ಅಮೆರಿಕ ಅನ್ಕೊಳ್ಳೋಣ, ಅಮೆರಿಕದ ಜನರು, ಅಮೆರಿಕದ ಕೆಲವೊಂದಷ್ಟು ಇನ್ವೆಸ್ಟರ್ಸು ಇವ್ರಿಗೆ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ರು.
ಆ ದುಡ್ಡನ್ನ ಅವ್ರೇನು ಮಾಡಿದರು, ಬೇರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅಂಥದ್ದು ಭಾರತದಲ್ಲೂ ಕೂಡ ಒಂದಷ್ಟು ಇನ್ವೆಸ್ಟ್ ಮಾಡಿದರು. ಇಂಥವ್ರನ್ನ ನಾವು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಅವ್ರ ಬಗ್ಗೆ ಇಲ್ಲಿ ಇರ್ತಕ್ಕಂಥದ್ದು ಪ್ರಶ್ನೆ. ಹೌದು, an entity established or incorporated outside India which propose to make investment in India, fine. They are registered by SEBI. SEBIಯಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಫೈನ್. They can register as a pension fund or mutual fund or investment trust or insurance company or e-insurance company. ಸೊ ಎಲ್ಲವೂ ಸರಿ ಅನಿಸ್ತಾ ಇದೆ. ಹೀಗೆ ನಾವು ಕ್ಲಾಸ್ ನಂಬರ್ 848 ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025 ಚಾಪ್ಟರ್ 8 ಕೈಗಾರಿಕೆಗಳ ಬಗ್ಗೆ ಮಾತಾಡಬೇಕಾದ್ರೆ FDI ಅಂದ್ರೇನು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ಮತ್ತು FII ಅಂದ್ರೇನು ಅಂತ ಡಿಸ್ಕಷನ್ ಮಾಡಿ ಒಂದು ಪ್ರಶ್ನೆನ ನಾನು ಯಾವಾಗಲೂ ಆ ಟೇಬಲ್ ಹಾಕಿ ಡಿಫ್ರೆನ್ಸಸ್ ಹೇಳ್ತಾ ಇರ್ತೀನಿ. ಈವನ್ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದ್ರಿ FDI ಬಗ್ಗೆ ಡೀಟೇಲ್ಸು, ಅದಿರಲಿ. ಇಲ್ಲಿ ನಾನು FDI ಮತ್ತು FIIಗಳ ಮಧ್ಯೆ ಈ ಇಮೇಜು ಭಾಳ ಸಲ ಯೂಸ್ ಮಾಡಿದ್ದೀನಿ ಡಿಫ್ರೆನ್ಸಸ್ ಹೇಳೋದಕ್ಕೆ. ಸೊ ನೋಡಿರ್ತೀರ ಕೂಡ. ಮತ್ತೊಂದು ದ MPI ಮಲ್ಟಿ ಪುವರ್ಟಿ ಇಂಡೆಕ್ಸ್, ಮಲ್ಟಿ UNDP ಅವ್ರದ್ದು ಇರಬೇಕು, ಡೆವಲಪ್ಡ್ ಬೈ ದ ಆಕ್ಸ್ಫರ್ಡ್ ಪುವರ್ಟಿ ಆ್ಯಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ವಿತ್ UNDP ಸಪೋರ್ಟ್ ಕವರ್ಸ್ ವಿಚ್ ಆಫ್ ದ ಫಾಲೋಯಿಂಗ್. ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ. ಭಾಳ ಫೇಮಸ್ ಇಂಡೆಕ್ಸಸ್ ಆ್ಯಂಡ್ ರಿಪೋರ್ಟ್ಸಲ್ಲಿ ಒಂದಾಗಿದೆ. ಅದ್ರ ಬಗ್ಗೆ ಹೇಳಿಕೆ ಇದ್ದಾವೆ. ಅದರಲ್ಲಿ ಎಷ್ಟು ಸರಿ ಅಂತ ಕೇಳಿದ್ದಾರೆ, ಒಂದು ಮಾತ್ರನ. ಸೊ ಯಾವ್ಯಾವ ಸರಿ ನೋಡೋಣ. ಫಸ್ಟ್ ಒನ್ನು, ಡಿಪ್ರವೇಷನ್ ಆಫ್ ಎಜುಕೇಷನ್, ಹೆಲ್ತ್ ಆ್ಯಂಡ್ ಅಸೆಟ್ಸ್ ಆ್ಯಂಡ್ ಸರ್ವಿಸಸ್ ಎಟ್ ದ ಹೌಸ್ ಹೋಲ್ಡ್ ಲೆವೆಲ್. ಕುಟುಂಬ ಮಟ್ಟದಲ್ಲಿ ಶಿಕ್ಷಣ, ಆರೋಗ್ಯ, ಆಸ್ತಿ ಮತ್ತು ಸೇವೆಗಳ ವಂಚಿತರಾಗಿರೋದನ್ನು ಇದು ಕನ್ಸಿಡರ್ ಮಾಡುತ್ತಾ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಎಟ್ ದ ನ್ಯಾಷನಲ್ ಲೆವೆಲ್, ಎಕ್ಸ್ಟೆಂಟ್ ಆಫ್ ದ ಬಜೆಟ್ ಡೆಫಿಸಿಟ್ ಆ್ಯಂಡ್ GDP ಗ್ರೋತ್ ರೇಟ್ ಎಟ್ ದ ನ್ಯಾಷನಲ್ ಲೆವೆಲ್. ಅಂದರೆ ಕೇವಲ ಒಂದು ಮಾತ್ರ, ಕುಟುಂಬ ಮಟ್ಟದಲ್ಲಿ ಶಿಕ್ಷಣ, ಆರೋಗ್ಯ, ಆಸ್ತಿ, ಸೇವೆಗಳ ವಂಚಿತ ಎಷ್ಟಾಗಿದ್ದಾರೆ ಅನ್ನೋದ್ರ ಮೇಲೆ ಈ ಒಂದು ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಇಂಡೆಕ್ಸ್ FDI ನಡೆಯುತ್ತೆ. ಅದರ ಬಗ್ಗೆ ಜುಲೈ 2023 ಪಾರ್ಟ್ 6 294th ಕ್ಲಾಸಲ್ಲಿ ಜಾಗತಿಕ ಬಹು ಆಯಾಮದ ಬಡತನ ಸೂಚ್ಯಾಂಕ, ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪುವರ್ಟಿ ಇಂಡೆಕ್ಸ್ ಅಂತ ಹೇಳ್ತಾ ಇರಬೇಕಾದ್ರೆ ಅದರ ಉದ್ದೇಶ ಏನು, ಭಾರತ ಯಾವ ರ್ಯಾಂಕಲ್ಲಿದೆ, ಏನಾಗ್ತಾ ಇದೆ, ಇದೆಲ್ಲ ಅಂತ ಮಾತಾಡಿದ್ವಿ. UNDP ಅವರು ರಿಲೀಸ್ ಮಾಡಿರ್ತಕ್ಕಂಥದ್ದು. ಅದರ ಉದ್ದೇಶ ಕೇಳಿದ್ದಾರೆ, ತಿಳ್ಕೊಳ್ಳಿ. 72ನೇ ಪ್ರಶ್ನೆಯಲ್ಲಿ ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ದ ರೀಸೆಂಟ್ಲಿ ಫಾರ್ಮ್ಡ್ ಥಿಂಕ್ ಟ್ಯಾಂಕ್ ದ ನೀತಿ ಆಯೋಗ್ ಯೂಸಿಂಗ್ ದ ಆಪ್ಷನ್ಸ್ ಗಿವನ್ ಬಿಲೋ. ರೀಸೆಂಟ್ಲಿ ಫಾರ್ಮ್ಡ್ ಅಂತ ಕೊಟ್ಟಿದ್ದಾರೆ, ಗಮನಿಸಿ. ನೀತಿ ಆಯೋಗ ಬಂದು 10 ವರ್ಷ ಆಗೋಗಿದೆ. 2015ರಲ್ಲಿ ಯೋಜನಾ ಆಯೋಗವನ್ನು ಬದಲಾಯಿಸಲು ಬಂದಿರತಕ್ಕಂಥದ್ದು ನೀತಿ ಆಯೋಗ. ಅದ್ರ ಬಗ್ಗೆ ಪ್ರಶ್ನೆ ಅಂತೂ ಇದೆ, ಇತ್ತೀಚೆಗೆ ರೂಪುಗೊಂಡ ಅಂತ. ಇಟ್ ಈಸ್ ಟು ಫಂಕ್ಷನ್ ಆಸ್ ವೆಹಿಕಲ್ ಆಫ್ ಗುಡ್ ಗವರ್ನೆನ್ಸ್. It has to develop a holistic and inclusive development model for the economy, integrating the needs of the center, states and the local bodies. The body, in a sense, subsumes the National Development Council in its governing council. This gives it a more legitimacy. It has 3 specialized wings related to research, conflict resolution and Team India. ಹೌದು, ನೀತಿ ಆಯೋಗದ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೊಂಡಿರ್ತೀವಿ, ಬಟ್ ಆದರೂ ಕೂಡ ಇದನ್ನು ಪರ್ಫೆಕ್ಟಾಗಿ ಇದೇ ಆನ್ಸರ್ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಎಕ್ಸಾಮ್ ಹಾಲಲ್ಲಿ ಕಷ್ಟ ಆಗುತ್ತೆ. ನೋಡೋದಕ್ಕೆಲ್ಲ ಸರಿ ಅನಿಸುತ್ತೆ, ಯಾಕಂದರೆ NDC ಸಪ್ರೇಟ್ ಇವತ್ತಿಗೂ ಇದ್ದರೂ ಕೂಡ ಇದು ಆ NDCಯನ್ನೇ ತನ್ನೊಳಗೆ ಸೇರಿಸ್ಕೊಂಡಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ನೀತಿ ಆಯೋಗದಲ್ಲಿ ಎಲ್ಲ ಮಿನಿಸ್ಟರ್ಸು, ಎಲ್ಲ ಚೀಫ್ ಮಿನಿಸ್ಟ್ರು ಇದ್ದಾರೆ, ಒಂದಷ್ಟು ಸೆಂಟ್ರಲ್ ಮಿನಿಸ್ಟರ್ಸು ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಅವರೇ ಇದರ ಅಧ್ಯಕ್ಷರಾಗಿದ್ದಾರೆ, ಅದಕ್ಕೆ ಉಪಾಧ್ಯಕ್ಷರು ಇದ್ದಾರೆ, CEO ಕೂಡ ಇದ್ದಾರೆ. ಆಗ ನೋಡ್ಕೊಂಡ್ರೆ ಎಲ್ಲವೂ ಸರಿ ಅನಿಸ್ತಾ ಇದೆ. ಲೆಟ್ಸ್ ವೆಯ್ಟ್ ಫಾರ್ ದ ಕೀ ಆನ್ಸರ್. ನೀತಿ ಆಯೋಗ 13 ಆಗಸ್ಟ್ 2014ರಂದು ಮೋದಿ ಗೌರ್ಮೆಂಟು 65 ವರ್ಷಗಳ ಪ್ಲಾನಿಂಗ್ ಕಮಿಷನನ್ನು ತೆಗೆದುಹಾಕಿ ಈ ನೀತಿ ಆಯೋಗವನ್ನು ತಂದರು. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಜನವರಿ 1, 2015ರಿಂದ ಎಸ್ಟಾಬ್ಲಿಷ್ ಆಯಿತು. ಇದು ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿಯೂ ಅಲ್ಲ, ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿಯೂ ಅಲ್ಲ, ಕೇವಲ ಎಕ್ಸಿಕ್ಯೂಟಿವ್ ಬಾಡಿ ಅನ್ನೋದನ್ನು ತಿಳ್ಕೋಬೇಕು. It is works as a think tank to the government of India. ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಅವರೇ ಚೇರ್ಪರ್ಸನ್ ಆಗಿರ್ತಾರೆ. ಇಲ್ಲಿ ಗವರ್ನಿಂಗ್ ಕೌನ್ಸಿಲ್ ಇರುತ್ತೆ. ಇಟ್ ಕಂಪ್ರೈಸಸ್ ಆಫ್ ಚೀಫ್ ಮಿನಿಸ್ಟರ್ ಆಫ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಅದಕ್ಕೋಸ್ಕರ ನಾವು NDC ಬಗ್ಗೆ ಮಾತಾಡಬೇಕಾದ್ರೆ NDC ಇಸ್ ಸಿಮಿಲರ್ ಟು ದ ಗವರ್ನಿಂಗ್ ಕೌನ್ಸಿಲ್ ಆಫ್ ದ ನೀತಿ ಆಯೋಗ. ಹಾಗಾಗಿ ಇಟ್ ಸಬ್ಜ್ಯೂಮ್ಸ್ ದ NDC ಅಂದರೆ ಹೌದು ಅನಿಸುತ್ತೆ, ಕರೆಕ್ಟ್. ಇದರಲ್ಲಿ ರಿಸರ್ಚ್ ವಿಂಗು, ಟೀಮ್ ಇಂಡಿಯಾ ವಿಂಗು, ಕನ್ಸಲ್ಟೆನ್ಸಿ ವಿಂಗ್ ಅಂತ ವಿವಿಧ ವಿಭಾಗಗಳು ಕೂಡ ಇದ್ದಾವೆ. ಅದರ ಕೆಲಸಗಳೇನು,
ನೋಡಿ. 74 ಜೆನ್ಯೂನ್ ಪ್ರೋಗ್ರೆಸ್ ಇಂಡಿಕೇಟರ್ GPI ಕವರ್ಸ್ ಬಯೋಡೈವರ್ಸಿಟಿ ಲಾಸ್, ಪೊಲ್ಯೂಷನ್, ಲಾಸ್ ಆಫ್ ಫಾರ್ಮ್ ಲ್ಯಾಂಡ್ಸ್ ಅಂಡ್ ವೆಟ್ಲ್ಯಾಂಡ್ಸ್, ಓಝೋನ್ ಡಿಪ್ಲೀಷನ್. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ. ಜೆನ್ಯೂನ್ ಪ್ರೋಗ್ರೆಸ್ ಇಂಡಿಕೇಟರ್ ಅಂತೆ, ಎಲ್ಲವೂ ಸರಿ ಅನಿಸ್ತಾ ಇದೆ. ಜೆನ್ಯೂನ್ ಪ್ರೋಗ್ರೆಸ್ ಇಂಡಿಕೇಟರ್ಸ್. Genuine Progress Indicator GPI measures a national well-being by accounting for economic, social and environmental factors including income inequality, crime rates, pollution, resource depletion, household labor. ಹೀಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕೂಡ ಇದು ತೆಗೆದುಕೊಳ್ತಾ ಇದೆ. ಅದರಲ್ಲಿ ಪೊಲ್ಯೂಷನ್, ರಿಸೋರ್ಸ್ ಡಿಪ್ಲೇಷನ್, ಬಯೋಡೈವರ್ಸಿಟಿ ಲಾಸ್, ಫಾರ್ಮ್ಲ್ಯಾಂಡ್, ವೆಟ್ಲ್ಯಾಂಡ್ ಲಾಸ್ ಅಂತ ಇದ್ದಾವೆ. ಈವನ್ ಓಝೋನ್ ಡಿಪ್ಲೇಷನ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಎಲ್ಲೆಲ್ಲಿದೆ ನೀವೇ ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟ್ಸಲ್ಲಿ ಹೋದಾಗ ನೋಡ್ಬೋದು. ಓಝೋನ್ ಡಿಪ್ಲೀಷನ್ ಇದೆ, ಕ್ಲೈಮೇಟ್ ಚೇಂಜ್ ಇದೆ. ಓಕೆ. 79 ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ವೆಯ್ಟೇಜ್ ಆಫ್ ಫುಡ್ ಇನ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI, ಫುಡ್ ವೆಯ್ಟೇಜು ಹೈಯರ್ ದ್ಯಾನ್ ದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸರಿಯಾಗಿದೆ. WPI ಡಸಂಟ್ ಕ್ಯಾಪ್ಚರ್ ದ ಚೇಂಜಸ್ ಇನ್ ದ ಪ್ರೈಸಸ್ ಆಫ್ ಸರ್ವಿಸಸ್ ವಿಚ್ CPI ಡಸ್. ಹೌದು, WPI ಪ್ರಾಬ್ಲಮ್ಮೇ ಅದು. ನಾವು ಎಷ್ಟೋ ಸಲ ಮಾತಾಡಿದ್ವಿ, ಸರ್ವಿಸಸ್ಸನ್ನು ತೆಗೆದುಕೊಳ್ಳೋದೇ ಇಲ್ಲ. WPIಯಲ್ಲಿ ಪ್ರಾಬ್ಲಮ್ ಇದೆ. ಸರ್ವಿಸಸ್ ಸೆಕ್ಟರ್ ಆಗ್ತಕ್ಕಂಥ ಬದಲಾವಣೆಗಳು ನಮ್ಮ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ ನಾವು ಕನ್ಸಿಡರ್ ಮಾಡಲ್ಲ. ಹಾಗಾಗಿ WPI ಇದು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರನೇ WPIಯನ್ನು ಬಿಟ್ಟು ನಾವು CPIನ, RBI ಕೂಡ CPIಯನ್ನೇ ಮಾನದಂಡವಾಗಿ ಇಟ್ಕೊಂಡಿದೆ. ಇನ್ಫ್ಲೇಷನ್ ಎಷ್ಟಿದೆ, ಹಣದುಬ್ಬರ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಥರ್ಡ್ ಹೇಳಿಕೆ ನೋಡಿ, Reserve Bank of India has now adopted a WPI as its key measure of inflation and to decide on changing the key policy rates ಅಂದರೆ ತಪ್ಪು. WPIನ ಮಾನದಂಡವಾಗಿ ತಗೊಳ್ಳಲ್ಲ, ಅದು CPIನ ಮಾನದಂಡವಾಗಿ ತಗೊಳುತ್ತೆ. ಅದಕ್ಕೆ 1 and 2 ಸರಿ, 3 ತಪ್ಪು. ಸೊ ಭಾರತದಲ್ಲಿ 2 ಪ್ರಮುಖ ಇಂಡೆಕ್ಸ್ಗಳು ಬರ್ತವೆ. ಒಂದು ಚಿಲ್ಲರೆ ಹಣದುಬ್ಬರ, ಇನ್ನೊಂದು ನಾವೇನಂತೀವಿ ಸಗಟು ಹಣದುಬ್ಬರ. CPI, WPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಅದ್ರ ಬಗ್ಗೆ 100 ಸಲ ಮಾತಾಡಿದ್ದೀವಿ. 10 ಸಲ ಅಲ್ಲ, 100 ಸಲ. ಕ್ಲಾಸ್ ನಂಬರ್ 778 ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025 ರಾಜ್ಯ ಆದಾಯ ಬೆಲೆಗಳ ಹಣದುಬ್ಬರ. ಅಲ್ಲಿ ಒಂದಷ್ಟು ಸಗಟು ಬೆಲೆ ಸೂಚ್ಯಾಂಕದ ಬಗ್ಗೆ, ಅದು ಯಾರು ರಿಲೀಸ್ ಮಾಡ್ತಾರೆ, ಯಾವಾಗಿಂದ ಬಂತು, ಅದರಲ್ಲಿ ಏನೇನಿದ್ದಾವೆ ಅಂತ ಮಾತಾಡಿದ್ದೀವಿ. ಓಕೆ. ಇಲ್ಲಿ ನೋಡಿ 3 ಪ್ರೈಮರಿ ಆರ್ಟಿಕಲ್ಸ್, ಫೇಲ್ ಆ್ಯಂಡ್ ಪವರ್, ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್. ಇಲ್ಲಿ ಫುಡ್ ಬಗ್ಗೆ ಭಾಳ ಇಲ್ಲ, ಫುಡ್ಡಲ್ಲಿ ಸಪ್ರೇಟ್ ಆಗಿದೆ ಅದು. ಹಾಗೆ ಬಂದಾಗ CPI ಮತ್ತು WPI ಮತ್ತು ವ್ಯತ್ಯಾಸಗಳನ್ನು ನೋಡ್ಬೋದು. ಓಕೆ. ನೆಕ್ಸ್ಟು CPI ಬಗ್ಗೆನೇ ಎಷ್ಟು ಟೈಪ್ ಆಫ್ CPI ಇದ್ದಾವೆ, ಯಾರು ರಿಲೀಸ್ ಮಾಡ್ತಾರೆ, ಯಾವುದು ನಮ್ಮ ಪ್ರಮುಖ ಮಾನದಂಡವಾಗಿ ನಾವು ಬಳಸಬೇಕಾಗುತ್ತೆ, ಆ ಕ್ಲಾಸ್ ನಂಬರ್ಗಳನ್ನ ಫಾಲೋ ಮಾಡಿ. 80ನೇ ಪ್ರಶ್ನೆ. ವಿತ್ ರೆಫರೆನ್ಸ್ ಟು ದ G20 ಕಾಮನ್ ಫ್ರೇಮ್ವರ್ಕ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. G20 common framework. It is an initiative endorsed by the G20 together with the Paris Club. It is an initiative to support low-income countries with unsustainable development. So both 1 and 2 correct ಆಗಿದಾವಂತೆ. Paris Club, G20 common framework. ಇದೇನು ಅಷ್ಟು ಸುದ್ದಿಯಲ್ಲಿ ಇರಲಿಲ್ಲ, ಬಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ. 83 with reference to the strategic interventions for green hydrogen transition SITE program consider the following statements. Under this program, financial incentives are provided for the manufacturing of electrolyzers. ಅಂದರೆ ನೀರನ್ನು ಬಳಸಿ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಮಾಡಬೇಕು ಅಂಥವಕ್ಕೆ ಫೈನಾನ್ಷಿಯಲ್ ಇನ್ಸೆಂಟಿವ್ ಕೊಡ್ತೀವಿ. ಯಾಕಂದರೆ ವಾಟರ್ ಬಳಸಿ ಎಲೆಕ್ಟ್ರೋಲೈಸರ್ ಆಗಿ ಬಳಸಿ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಆದರೆ ಅದರಲ್ಲಿ ಫಾಸಿಲ್ ಫ್ಯೂಯಲ್ಸ್ ಬಳಸಲ್ಲ, ಗಮನಿಸಿ. ಹಾಗಾಗಿ ಏನಾಗುತ್ತೆ, ಇದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ 0 ಇರುತ್ತೆ. ಸೊ ಇದು ಕರೆಕ್ಟ್, ಸೈಟ್ ಪ್ರೋಗ್ರಾಮ್ ಉದ್ದೇಶನೇ ಅದಾಗಿದೆ. ನೆಕ್ಸ್ಟು, ಇಟ್ ಇಸ್ ಇಂಪ್ಲಿಮೆಂಟೆಡ್ ಬೈ ದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ SECI. ಇಲ್ಲಿ ಇಂಪ್ಲಿಮೆಂಟೆಡ್ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇಟ್ ಈಸ್ ಎಕ್ಸಿಕ್ಯೂಟೆಡ್ ಬೈ ಸೋಲಾರ್ SECI, ಇಂಪ್ಲಿಮೆಂಟೆಡ್ ಬೈ ಸಮ್ ಅದರ್ ಮಿನಿಸ್ಟ್ರಿ. ಮತ್ತು ಏನಂತ ತಿಳ್ಕೊಬೇಕು ನಾವು, ಕೆ ಆನ್ಸರ್ ಬಂದಾಗ ವೆಯ್ಟ್ ಮಾಡಬೇಕು. ಇದ್ರ ಬಗ್ಗೆ ಕ್ಲಾಸ್ ನಂಬರ್ 896 ಜಸ್ಟ್ 2 ಕ್ಲಾಸ್ ಹಿಂದೆ ಆಗಸ್ಟ್ 2025 ಪಾರ್ಟ್ 10 ಆ ಕರೆಂಟ್ ಅಫೇರ್ಸಲ್ಲಿ ಸೈಟ್ ಯೋಜನೆ ಯಾವ ರಾಷ್ಟ್ರೀಯ ಧ್ಯೇಯದ ಉಪಘಟಕವಾಗಿದೆ. ಸೈಟ್ ಸ್ಕೀಮ್ ಈಸ್ ಸಬ್ ಕಾಂಪೋನೆಂಟ್ ಆಫ್ ವಿಚ್ ನ್ಯಾಷನಲ್ ಮಿಷನ್. ಮೊನ್ನೆ ಆಗಸ್ಟ್ ತಿಂಗಳ ಪಾರ್ಟ್ 10ನಲ್ಲಿ ಮಾತಾಡಿದ್ದೀವಿ. ಆ ಸಂದರ್ಭದಲ್ಲಿ ಸೈಟ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಇದನ್ನು ಸ್ಟೇಟ್ ಓನ್ಡ್ SECI ಅವರು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಮಾತಾಡಿದ್ವಿ. ಗ್ರೀನ್ ಅಮೋನಿಯಾ, ಓಕೆ, ಗ್ರೀನ್ ಹೈಡ್ರೋಜನ್
ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 898 ಈ ಕೈಗಾರಿಕಾ ವಿಸ್ತರಣಾಧಿಕಾರಿ GK ಪೇಪರ್ 3/9/2025 HK ರೀಸನ್ GK ಪೇಪರ್ನ ಈ ಒಂದು ಕ್ವಶನ್ ಪೇಪರ್ನ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಇವತ್ತು ಸಾಲ್ವ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದೆ ಸೈನ್ಸ್ ಆ್ಯಂಡ್ ಟೆಕ್ಕು, ಪಾಲಿಟಿ, ಕಂಪ್ಯೂಟ್ರು ಇನ್ನಷ್ಟು ಸಾಧ್ಯ ಆದಷ್ಟು ಸಾಲ್ವ್ ಮಾಡಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.